ಹಾಯ್, ಎಲ್ರು ಹೆಂಗಿದ್ರಿ? ಚೆನ್ನಾಗಿದ್ರಿ? ಮುಂಬೈ ಟು ಕರ್ನಾಟಕ ನಮ್ಮ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾನು ಬಿಲ್ಲವ ಸೇವಾ ಸಂಘ ಕುಂದಾಪುರ ಮುಂಬೈ ಇವರ ವತಿಯಿಂದ ಮಹಿಳಾ ಸಂಘದ ಆಯೋಜಿತ ಆಷಾಢ ಉತ್ಸವವನ್ನ ಮುಂಬೈಯಲ್ಲಿ ಮಾಡ್ತಾ ಇತ್ತು. ನಾನು ಈ ರೀತಿ ಮಾತಾಡೋದ್ ಕಣ್ಕ ನೀವು ಕುಂದಾಪುರದಲ್ಲಿದ್ರಿ ಅಂತ ಕೇಳ್ಬಿಡಿ, ಇದು ಮುಂಬೈಯಲ್ಲಿ ಆಚರಣೆ ಆಗ್ತಾ ಇತ್ತು. ಸೊ ಈ ಆಚರಣೆಯಲ್ಲಿ ಏನೆಲ್ಲ ಕಾರ್ಯಕ್ರಮ ನೆರವೇರಿತು, ಹಾಗೆ ಹೇಗೆಲ್ಲ ಮಾಡಿದ್ರು ಅನ್ನೋದನ್ನ ಒಮ್ಮೆ ನಾವು ಕಣ್ತುಂಬ ನೋಡ್ಕೊಂಡು ಬರೋಣ. ಜೊತೆಗೆ ಇಲ್ಲಿಗೆ ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆ ಅವರು ಕೂಡ ಆಗಮಿಸಿದ್ರು. ಇಂದಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲದೂ ಕೂಡ ತುಂಬಾ ಚಂದ ನೆರವೇರಿತು. ಈ ಮಂತ್ರಕ್ಕೆಲ್ಲದು ನಿಲ್ಲುವುದಿಲ್ಲ, ಸೀದಾ ದೊಡ್ಡ ವಿಷಯ ಅಂತ ಇಲ್ಲ. ಸುಬ್ರಾಂಶ ಸುಲೋಚನ ಬ್ರಹ್ಮೇಶ್ವರ ಹಾಗೆಲ್ಲ ಹೆಸರು ಅವರಿಗೆ ಬೇಕಲ್ಲ ಕಾಣ್ತದೆ. ಬೇಕಿದ್ದ ಬದಲಲ್ಲಿ ದಾರಿ ತಪ್ಪಿ ಬಂದದ್ದು ಹೋಗಿಗೆ ಮನಸ್ಸು ಎಂತ ಎಂತ ಅರ್ಥ ಆಯ್ತಾ? ಹೋಗಿಗೆ ಮನಸ್ಸಂತೂ ನೀವು ದಾರಿ ಮಾಡಿಕೊಡ್ರಿ. ಇದೆಲ್ಲ ಈ ದಾರಿಗೆ ಹೋಗುದಿಲ್ಲ, ಅಂತರಂಗದಿಂದ ಬಾಕಿರಂಗ. ಇದಕ್ಕೆಂತ ಮಾಡ್ಬೇಕು? ದೊಡ್ಡ ವಿಷಯ, ಒಂದು ಮೂರು ಕ್ರಮ. ಗುರುಜಿ, ನಾನು ಸರಿ ಇದ್ದೇನೆ ಗುರುಜಿ, ನಂಗೆ ಎಂತ ಸಾಗಿ ಅಮ್ಮ, ನಾನು ಸರಿ ಇದ್ದೇನಮ್ಮ. ನೋಡಿ ಪ್ರಸಾದ ಆಗ್ತೇನೆ. ಹೇಳಿಲ್ವ ಎಂತ ಸರಿ? ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಎಂತೆಂತ ಪ್ರೇತಗಳನ್ನು ನೋಡಿದ್ದೆ, ಆದರೆ ಈ ತರ ಆಕ್ಟಿಂಗ್ ಬರುವ ಪ್ರೇತವನ್ನು ನಾನು ಇಲ್ಲಿ ಸಹ ನೋಡಿದ್ದೆ. ಇದು ನಿಮ್ಮ ಮನೆಗೆ ಬಂದಿರುವ ಸಮಸ್ಯೆ ಆಗಿದೆ. ನಿನ್ನನ್ನು ಈ ದೇಹದಿಂದ ಹೇಗೆ ಹೊರಗೆ ಕಳಿಸುದು ಅಂತ ನಂಗೆ ಗೊತ್ತುಂಟಾಯ್ತಾ? ಈ ದೇಹದಿಂದ ನಿನ್ನನ್ನು ಹೊರಗೆ ಕಳಿಸದೆ ನಾನು ಈ ಊರು ಬಿಟ್ಟು ಹೋದ್ರೆ ನನ್ನ ಅದಕ್ಕೆ ನಾವಿಲ್ಲಿ ಬಂದು ಸೇರಿರು. ಅದೇ ಇಲ್ಲಿ ಇರುವವರಿಗೆ ಯಾರಿಗಾದ್ರೂ ಸೋಮೇಶ್ವರದಲ್ಲಿ ಒಳ್ಳೆ ಪರಿಚಯದವರಿದ್ದಾರಾ? ನನ್ನ ಭಾವದಲ್ಲಿ ಅಲ್ಲೇ ಇದ್ದರು. ಪ್ರವೀಣ, ನೀವೇ ಬೇಕಾ? ಮುಖ್ಯ ಅತಿಥಿಗಳು ಹಾಗೂ ಗೌರವ ಅತಿಥಿಗಳು ಸೇರಿ ವೇದಿಕೆಯ ಮೇಲ್ಭಾಗದಲ್ಲಿ ಇರಿಸಿರುವ ಸಿಂಗಾರವನ್ನ ಅಳವಡಿಸುವ ಮೂಲಕ ಒಂದು ಉದ್ಘಾಟನೆಯನ್ನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಪ್ರಕೃತಿಯ ಸೊಬಗನ್ನ ತನ್ನೊಳಗೆ ಹೊತ್ತುಕೊಂಡಿರುವ ಹೂವು ಅರಳಿದಾಗ ಸುತ್ತಮುತ್ತಲಿನ ವಾತಾವರಣಕ್ಕೆ ಸೌಂದರ್ಯ ಮತ್ತು ಸಂತಸ ಮತ್ತು ಪರಿಮಳವನ್ನು ನೀಡುತ್ತದೆ. ಅದೇ ರೀತಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಸೊಬಗನ್ನ ಪ್ರತಿಬಿಂಬಿಸುವ ಈ ಆಷಾಢೋತ್ಸವದ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಸಂತಸವನ್ನು ಅರಳಿಸಲಿ ಎನ್ನುವ ಆಶಯದೊಂದಿಗೆ ಸಿಂಗಾರ ಹೂವಿನ ಅರಳುವಿಕೆಯಿಂದ ವಿದ್ವತ್ ಉದ್ಘಾಟನೆಯನ್ನು ನೀಡಿದ ಸರ್ವರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಈ ಶುಭ ಸಂಜೆಯ ಈ ಕಾರ್ಯಕ್ರಮದಲ್ಲಿ ನಾವು ಇಂದು ಬಿಲ್ಲವ ಸೇವಾ ಸಂಘ ಕುಂದಾಪುರ ಮುಂಬೈ ವತಿಯಿಂದ ಮಹಿಳಾ ಸಂಘದ ಆಯೋಜನೆಯಲ್ಲಿ ಆಚರಿಸುತ್ತಿರುವ 2026ರ ಆಷಾಢೋತ್ಸವ ಕಾರ್ಯಕ್ರಮಕ್ಕೆ ತಾನೆಲ್ಲರನ್ನು ಪ್ರೀತಿಯಿಂದ ಸಂಘದ ಪರವಾಗಿ ಸ್ವಾಗತಿಸುತ್ತೇನೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ನಮ್ಮ ಸಂಘದ ಅಧ್ಯಕ್ಷರಾದ ಸಿರಿಯ ಪೂಜಾರಿ ಅವರಿಗೆ ಸಂಘದ ಪರವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಬೈಂದೂರಿನ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಆತ್ಮೀಯರು, ನಮ್ಮ ಕಾರ್ಯಕ್ರಮಕ್ಕೆ ಊರಿನಿಂದ ಬಂದ ಗುರುರಾಜ್ ಗಂಟಿಹೊಳೆಯವರಿಗೆ ನಮ್ಮ ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ.
ಅಂತೆಯೇ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಮಂಜುನಾಥಿ ಬಿಲ್ಲವರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತಿಸುತ್ತೇವೆ. ಕೋಳಿಹೊಳೆಯ ಬಿರುಸಿಲೆಯ ವಿನಾಯಕ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಬ್ರಹ್ಮಾನಂದ ಸ್ವಾಮೀಜಿ ಅವರ ಚಾತುರ್ಮಾಸ ವ್ರತಾಚರಣೆ ಸಮಿತಿಯ ಉಪಾಧ್ಯಕ್ಷರಾದ ನರಸಿಂಹ ಪೂಜಾರಿ ಪಡುಕೋಣೆಯವರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಸಂಘದ ಹಿತೈಷಿ ಸಂಘದ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹಕಾರ ನೀಡುತ್ತಾ ಬಂದಿರುವ ಮುಂಬೈ ಉದ್ಯಮಿ ಸುಧಾಕರ್ ಪೂಜಾರಿ ಮುಲ್ವಾಡಿ ಅವರಿಗೂ ನಮ್ಮ ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಈ ಆಷಾಢೋತ್ಸವ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾಗಿ ಭಾಗವಹಿಸಿರುವ ಸಮಾಜ ಸೇವಕಿ ನವಿ ಮುಂಬಯಿಯ ದೇವಾಡಿಗ ಸಂಘದ ಮಾಜಿ ಕಾರ್ಯಾಧ್ಯಕ್ಷೆಯಾದ ಅಂಬಿಕಾ ಜನಾರ್ದನ್ ದೇವಾಡಿ ಅವರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಮುಂಬೈ ಸಮಾಜ ಸೇವಕಿ ಗಾಯತ್ರಿ ಪರಿವಾರದ ಜಯಲಕ್ಷ್ಮಿ ಹರೀಶ್ ಶೆಟ್ಟಿ ಅವರಿಗೆ ಸಂಘದ ಪರವಾಗಿ ಸ್ವಾಗತಿಸುತ್ತೇವೆ. ಇನ್ನೋರ್ವ ಅತಿಥಿ ಗೌರವ ಅತಿಥಿಯಾದ ಜಯಸುವರ್ಣ ಮಹಿಳಾ ಅಭಿಮಾನಿ ಸಮಿತಿಯ ಉಪ ಕಾರ್ಯಾಧ್ಯಕ್ಷೆಯಾದ ವನಿತಾ ಅಶೋಕ್ ಕುಕ್ಯಾನ್ ಅವರಿಗೆ ಸಂಘದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಸಂಘದ ವಿವಿಧ ಸಮಿತಿಗಳ ಪದಾಧಿಕಾರಿಗಳಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ನಮ್ಮ ಕರೆಗೆ ಹೋಗೊಟ್ಟು ಬಂದಂತ ಸಂಘದ ಸದಸ್ಯರು ಮತ್ತು ಅವರ ಪರಿವಾರ ಹಾಗೂ ನಮ್ಮ ಸಂಘದ ಹಿತೈಷಿಗಳಿಗೂ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ತಮ್ಮ ಆತ್ಮೀಯ ಯುವಾರಿ ಭಾಗವಹಿಸಿರುವ ನಮ್ಮ ಆತ್ಮೀಯರಾದ ಜಯಲಕ್ಷ್ಮಿ ಹರೀಶ್ ಶೆಟ್ಟಿ ಅವರ ಪರಿಚಯವನ್ನು ತಮ್ಮ ಮುಂದಿರಲು ಸಂತೋಷವಾಗುತ್ತಿದೆ. ಸ್ವಾತಂತ್ರ್ಯ ಹೋರಾಟಗಾರ ತಲಕಾಡಿ ದೊಡ್ಡಮನೆ ಮಹಾಬಲ ಆಳ್ವ ಮತ್ತು ಬೆಳಕುಂಜೆ ಕೃಷ್ಣ ಆಳ್ವರ ಪುತ್ರಿಯಾಗಿ ಜನಿಸಿದ ತಾವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ತವರೂರಿನಲ್ಲಿ ಪಡೆದು ಸುರತ್ಕಲ್ ಗೋವಿಂದಾಸ್ ಕಾಲೇಜಿನಲ್ಲಿ BA ಪದವೀಧರರಾಗಿ ಶಾಲಾ ಜೀವನದಲ್ಲೇ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ತಾವು ಬಹಳ ಸಂಗಾತಿಯಾಗಿ ವಿಜಯ ಬ್ಯಾಂಕ್ ಉದ್ಯೋಗಿ ಹರೀಶ್ ಶೆಟ್ಟಿಯವರ ಕೈ ಹಿಡಿದು ಚೈತನ್ಯ ಮತ್ತು ಯಶ್ ಎಂಬ ಇಬ್ಬರು ಹುಟ್ಟು ಮಕ್ಕಳನ್ನು ಪಡೆದಿರುವಿರಿ. ಪತಿ ಹರೀಶ್ ಶೆಟ್ಟಿಯವರು ಇದೀಗ ಬ್ಯಾಂಕ್ ಉದ್ಯೋಗದಲ್ಲಿ ನಿರತರಾಗಿದ್ದು ಹೋಟೆಲ್ ಉದ್ಯಮದಲ್ಲಿ ತೊಡಗಿದ್ದಾರೆ. ರಾಮ ದೇವಾಡಿಗ ಮತ್ತು ಸೀತಾ ದೇವಾಡಿಗ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ ತಾವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕೊಲ್ಲೂರಿನಲ್ಲಿ ಪಡೆದು ಕುಂದಾಪುರ ಕಂಡಕ್ಟರ್ಸ್ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದಿರಿ. 2004ರಲ್ಲಿ ಬಾಳ ಸಂಗಾತಿಯಾಗಿ ಮೂಲತಃ ಉದ್ಬುದ್ಧ ಜನಾರ್ದನ್ ದೇವಾಡಿಗರನ್ನು ಮದುವೆಯಾಗಿ ಮುಂಬೈಗೆ ಬಂದಿರಿ. ತಾವು ಇಬ್ಬರು ಮಕ್ಕಳನ್ನು ಪಡೆದಿದ್ದು ಪತಿಯ ವ್ಯವಹಾರದಲ್ಲಿ ಬೆನ್ನೆಲುಬಾಗಿ ನಿಂತಿರುವಿರಿ. ಉನ್ನತ ವ್ಯಾಸಂಗ ಮಾಡುವ ಇಚ್ಛೆಯುಳ್ಳ ತಮಗೆ ಪತಿಯ ಸಹಕಾರದಿಂದ ಮುಂಬೈ ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ MA ಪದವಿಯನ್ನು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿ ಸಹಿ ಎನಿಸಿಕೊಟ್ಟಿರುವಿರಿ. ಶಾಲಾ ಸಮಯದಲ್ಲೇ ಉತ್ತಮ ಕ್ರೀಡಾಪಟುವಾಗಿದ್ದು ಕಬಡ್ಡಿ ಹಾಗೂ ಗುಂಡು ಎಸೆತ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ವಿಜೇತರಾಗಿರುವಿರಿ. ಬ್ರಾಹ್ಮಣಿ ನೃತ್ಯ ಕಲಾ ನಿಲಯದಲ್ಲಿ ಯಕ್ಷಗಾನ ಕಲಾವಿದರಾಗಿ ಪ್ರಬುದ್ಧ ಅಭಿನಯದಿಂದ ಅಭಿಮಾನಿಗಳ ಪ್ರಶಂಸೆಗೆ ಪಾತ್ರರಾಗಿದ್ದೀರಿ. ಮುಂಬೈ ದೇವಾಡಿಗ ಸಂಘದ ನವಿ ಮುಂಬೈ ಸ್ಥಳೀಯ ಸಮಿತಿಯ ಮಹಿಳಾ ಸಮಿತಿಯ ಮಾಜಿ ಕಾರ್ಯಾಧ್ಯಕ್ಷೆಯಾಗಿ ಉತ್ತಮ ಸಮಾಜಮುಖಿ ಕಾರ್ಯವನ್ನು ಮಾಡಿದ್ದೀರಿ. ಕಮಲ ಎಂಬಿಲ್ಲವ ಶ್ರೀ ಸಾಲೆ ಇವರಿಗೆ ದೀಪಾ ಗೋಪಾಲ್ ಅಶೋಕ್ ಪೂಜಾರಿ ಇವರಿಗೆ Good evening everyone and welcome all for the celebration of occasion of Ashadha Utsav. It is our privilege to introduce our guest Mrs. Vanita Ashok Kukian. Mrs. Vanita Kukian is the daughter of the late Mr. Vasu Pujari and Mrs. Sumati Pujari. Her mother, Mrs. Sumati Pujari, was an active member of the local office whose commitment to the community service inspired her to actively contribute to the society. She continuously to see through her active involvement in the Vilava Association and the local office. An accomplished academic, she holds an MSc degree from St. Xavier College,
ಧನ್ಯವಾದ. ನಮ್ಮ ಬಿಲ್ಲವ ಸೇವಾ ಸಂಘ ಕುಂದಾಪುರ ರಿಜಿಸ್ಟರ್ ಮುಂಬೈ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳಬೇಕು, ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ನಮ್ಮೂರ ಹೆಮ್ಮೆಯ ಶಾಸಕರು ಗುರುರಾಜ್ ಬೆಂಕಿಹೊಳೆ ಇವರಿಗೆ ನಮ್ಮ ಸಂಘದ ಪರವಾಗಿ ಗೌರವ ಸನ್ಮಾನ. ದಯವಿಟ್ಟು ಸನ್ಮಾನದ ಆಸನದ ಮೇಲೆ ಆಸೀನರಾಗಬೇಕಾಗಿ ವಿನಂತಿಸುತ್ತಿದ್ದೇವೆ. ಗುರುರಾಜ್ ಬೆಂಕಿಹೊಳೆ ಹೆಮ್ಮೆಯ ಶಾಸಕರಾದ ಶ್ರೀಯುತ ಗುರುರಾಜ್ ಬೆಂಕಿಹೊಳೆಯವರ ಪರಿಚಯ ಹೇಳಲು ತುಂಬಾ ಸಂತೋಷವಾಗಿದೆ. ಇಲ್ಲಿ ಇವರ ಪರಿಚಯವಿಲ್ಲದವರು ತುಂಬಾ ಕಮ್ಮಿ. ಆದರೂ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಊರಿನಿಂದ ಬಂದಿರುವ ಶಾಸಕರ ಪರಿಚಯ ಹೇಳುವುದು ನಮ್ಮ ಕರ್ತವ್ಯ. ಆದರೆ 2023ರಲ್ಲಿ ಬೈಂದೂರು ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಚುನಾವಣೆಗೆ ನಿಂತು ಸುಮಾರು 14,500 ಮತಗಳಿಗೆ ವಿಜೇತರಾಗಿ ವಿಧಾನಸಭೆಯನ್ನು ಪ್ರವೇಶಿಸಿದರು. ಮೂಲತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಷ್ಠಾವಂತ ಕಾರ್ಯಕರ್ತರು. ತಮ್ಮ ಕಾರ್ಯವೈಖರಿಯಿಂದ ಜನನಾಯಕರಾಗಿದ್ದಾರೆ. ವಿರೋಧ ಪಕ್ಷದ ಶಾಸಕರಾದರೂ ಕಳೆದ 3 ವರ್ಷದಿಂದ ತನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಕಾರ್ಯಗತಗೊಳಿಸಿದ್ದಾರೆ. ಬೈಂದೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ಹಲವಾರು ಕನಸುಗಳನ್ನು ಕಾಣುತ್ತಿರುವ ಶಾಸಕರು ತಮ್ಮ ಸಮೃದ್ಧ ಬೈಂದೂರು ತಂಡ ಸೃಷ್ಟಿಸಿಕೊಂಡು ಶಿಕ್ಷಣ, ಸಂಸ್ಕೃತಿ, ಗೋ ಸಂರಕ್ಷಣೆ ಸೇವೆ ಅಂತಹ ವಿವಿಧ ರಂಗಗಳಲ್ಲಿ ಮಾಡುತ್ತಿರುವ ಸೇವೆಗಳ ಸಂಕ್ಷಿಪ್ತ ಪರಿಚಯ ತಮ್ಮ ಮುಂದೆ ಇಡುತ್ತಿದ್ದೇನೆ. ಅವುಗಳಲ್ಲಿ 300 ಟ್ರೀಸ್ ಪ್ರಮುಖವಾದದ್ದು. 300 ಟ್ರೀಸ್ ಅಂದರೆ ಹೆಸರು ಹೇಳುವ ಹಾಗೆ 300 ಮರಗಳಲ್ಲ. ಇವರ ಬೈಂದೂರು ಕ್ಷೇತ್ರದಲ್ಲಿ 300 ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿವೆ. ಅವುಗಳ ಅಭಿವೃದ್ಧಿಗಾಗಿ ಸಮಾಜದ ಗಣ್ಯ ವ್ಯಕ್ತಿಗಳು ಅಂದರೆ ದಾನಿಗಳಿಗೆ ದತ್ತು ನೀಡಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಮಹತ್ತರವಾದ ಕಾರ್ಯವನ್ನು ಮಾಡುತ್ತಿದ್ದಾರೆ. ಸೇವಾ ಸೇತು, ನಮ್ಮದೇ ಮನೆ ಮಕ್ಕಳು ಎಂಬ ಗೃಹ ಯೋಜನೆಯಲ್ಲಿ ಬೆಂಗಳೂರು ಸಮಸ್ಯೆ ಉಳ್ಳವರಿಗೆ ಸೇವಾ ಭಾರತಿ ಕರ್ನಾಟಕ ಅವರ ಸಹಕಾರದೊಂದಿಗೆ ಪುನರ್ವಸತಿ ಕೇಂದ್ರ, ಡಯಾಲಿಸಿಸ್ ಕೇಂದ್ರ, ವಿಶೇಷ ಚೇತನರ ಕಾಳಜಿ ಮತ್ತು ಆರೈಕೆ, ಅನಾಥಾಶ್ರಮ, ವೃದ್ಧಾಶ್ರಮ, ನಿರ್ಗತಿಕರಿಗೆ ಆಶ್ರಯ ಕೇಂದ್ರ, ಎಂಡೋಸಲ್ಫಾನ್ ಆರೈಕೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗೋಮಾತೆಗೆ ವಿಶೇಷ ಗೌರವವಿದೆ. ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳ ವಾಸವಿದೆ. ಗೋ ಸಂರಕ್ಷಣೆಗಾಗಿ ಬೈಂದೂರಿನ ತಕ್ಕಸೆ ಗ್ರಾಮದ ಮೈಕಳದಲ್ಲಿ ಗಂಟಿಧಾಮ ಗೋಪಾಲನಾ ಕೇಂದ್ರವನ್ನು ತೆರೆದಿದ್ದಾರೆ. ಸ್ವಚ್ಛ ಬೈಂದೂರು ಯೋಜನೆಯಡಿ ಕ್ಲೀನ್ ಕಿನಾರ ಎಂಬ ವಿಶಿಷ್ಟ ಉಪಕ್ರಮವನ್ನು 147 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿದೆ. ಡಾಕ್ಟರ್ ಆರ್ ಅರುಣಾಚಲಂ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಸಹಕಾರದಿಂದ ಸುಮಾರು 50 ಕಾಲು ಸಂಘಗಳ ನಿರ್ಮಾಣವಾಗಲಿದೆ. ಇತ್ತೀಚೆಗೆ ಎಡಮೊಗೆ ಹಾಗೂ 90 ಕಾಲು ಸಂಘಗಳು ಉತ್ಪನ್ನಗೊಂಡಿದೆ. ಗ್ರಾಮ ಸಂವಾದ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಮತದಾರ ಸಮಸ್ಯೆಗಳನ್ನು ತಿಳಿದು ಪರಿಹಾರ ಒದಗಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಯುವಕರಿಗೆ ಉದ್ಯೋಗ ಒದಗಿಸುವ ಪ್ರಯತ್ನವಾಗಿ ಬೇರೆ ಬೇರೆ ಕಡೆಗಳಿಂದ ಕಂಪನಿಗಳ ಪ್ರಮುಖರನ್ನು ಕರೆದು ಶಾಸಕರ ಕಚೇರಿಯಲ್ಲಿ ಸಂದರ್ಶನವನ್ನು ಏರ್ಪಡಿಸಿ ಸೂಕ್ತ ಉದ್ಯೋಗ ದೊರಕಿಸಿಕೊಡುವ ಪ್ರಯತ್ನ ಇದಾಗಿ ಮಾಡುತ್ತಿದ್ದಾರೆ. ಗ್ರಾಮೀಣ ಆರೋಗ್ಯ ಶಿಬಿರಗಳನ್ನು ಆರೋಗ್ಯ ರಕ್ಷಣೆಗೆ ಒತ್ತು ನೀಡಿದ್ದು ಉಚಿತ ಆರೋಗ್ಯ ತಪಾಸಣೆ, ನೇತ್ರ ತಪಾಸಣೆ ಮೂಲಕ ಗ್ರಾಮೀಣ ಜನರ ಆರೋಗ್ಯ ರಕ್ಷಣೆ ಮಾಡುವ ಕೈಂಕರ್ಯ ಟ್ರಸ್ಟ್ ಮೂಲಕ ಕೈಗೊಂಡಿದ್ದಾರೆ. ಕರಾವಳಿ ಕಲೆ ಮತ್ತು ಸಂಸ್ಕೃತಿಗಳ ತವರು ವಿಶೇಷ ಕಲಾ ಪ್ರಕಾರವಾದ ಯಕ್ಷಗಾನ ತರಬೇತಿಗಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣ ಟ್ರಸ್ಟ್ ವತಿಯಿಂದ ಯಕ್ಷ ಶಿಕ್ಷಣ ಆರಂಭಿಸಲಾಗಿದೆ. ಬಡವರಿಗಾಗಿ ಮನೆಗಳನ್ನು ನಿರ್ಮಿಸುವ ಮತ್ತು ದುರಸ್ತಿ ಮಾಡಿಕೊಡುವ ಮಹತ್ತರ ಯೋಜನೆ ಇವರದಾಗಿದೆ. ಈಗಾಗಲೇ ಕಾರ್ಯಕರ್ತರ ಸಹಕಾರದಿಂದ ಈ ಕಾರ್ಯ ನಡೆದಿದ್ದು ಮುಂದಿನ ದಿನಗಳಲ್ಲಿ ಯೋಗ್ಯ ಫಲಾನುಭವಿಗಳಿಗೆ ವಿಸ್ತರಿಸುವ ಎಲ್ಲಾ ಯೋಜನೆಗಳನ್ನು ಮಾಡಿಕೊಳ್ಳಲಾಗಿದೆ. ದುಡಿಮೆ, DUDMI, ದುಡಿಮೆ ಎಂದರೆ ಡಿಗ್ನಿಟಿ, ಅಪ್ಲಿಫ್ಟ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಆಫ್ ವುಮೆನ್ ಥ್ರೂ ಮೈಕ್ರೋ ಇನಿಷಿಯೇಟಿವ್ ಎಂದರ್ಥ. ಅರ್ಥಾತ್ ಮಹಿಳೆಯರ ಗೌರವ, ಉನ್ನತಿ ಮತ್ತು ಅಭಿವೃದ್ಧಿಗೆ ಸೂಕ್ತ ಉಪಕ್ರಮಗಳು. ದುಡಿಮೆ ಎಂಬ ಪದದ ವಿಸ್ತೃತ ರೂಪದಲ್ಲಿ ಮಹಿಳೆಯರನ್ನು ಆರ್ಥಿಕ ಸಬಲರನ್ನಾಗಿಸುವ ಗುರಿ ಇದೆ. ಮಹಿಳೆಯರಿಗೆ ಆತ್ಮಗೌರವ, ನಿರ್ಧಾರ ಸ್ವಾತಂತ್ರ್ಯ, ಕುಟುಂಬ ಹಾಗೂ ಸಮಾಜದಲ್ಲಿ ಸಮಾನ ಸ್ಥಾನ ಕಲ್ಪಿಸುವುದು, ಕೌಶಲಾಭಿವೃದ್ಧಿ, ಆದಾಯ ಸೃಜನ, ನಾಯಕತ್ವ ಬೆಳವಣಿಗೆ ಮಾರ್ಗದರ್ಶನ ನೀಡುವುದು, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಡಿಜಿಟಲ್ ಪ್ರಗತಿಯ ಮಾಹಿತಿ ಒದಗಿಸುವುದು, ಸಣ್ಣ ಉದ್ಯಮಗಳು, ಸ್ವಯಂ ಉದ್ಯೋಗ, SHG ಆಧಾರಿತ ಚಟುವಟಿಕೆಗಳ ತರಬೇತಿ ನೀಡುವುದು ದುಡಿಮೆಯ ಸಂಕಲ್ಪವಾಗಿದೆ. ಹೆಣ್ಣು ಅಬಲೆ ಅಲ್ಲ, ಆಕೆ ಸಬಲೆ. ಆದರೆ ಆರ್ಥಿಕ ಮತ್ತು ಆರೋಗ್ಯ ಸಂಕಷ್ಟಗಳ ಸಮಯದಲ್ಲಿ ಕುಗ್ಗಿ ಹೋಗಬಾರದು. ಪ್ರತಿ ಮಹಿಳೆಯೂ ಈ ಯೋಜನೆಯ ಸದುಪಯೋಗ ಪಡೆದು ಗಟ್ಟಿಯಾಗಬೇಕು, ಪ್ರೇರಣೆಯಾಗಬೇಕು, ಮಾದರಿಯಾಗಬೇಕು. ಗ್ರಾಮದ ಕಟ್ಟ ಕಡೆಯ ಮಹಿಳೆಯು ಹೋರಾಡಬೇಕು. ಇದೇ ಸಬಲೆಯ ಧ್ಯೇಯವಾಗಿದೆ. ಹಾಗೆ ಈಗ ಅವರು ಮುಂದೆ ಬಂದಿರುವ ಉದ್ದೇಶ ಕನ್ಯಾಡಿ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ ವ್ರತ
ವರ್ಷಾಚರಣೆಯನ್ನ ಗಂಟಿಹೊಳೆ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ನಡೀತಾ ಇದೆ. ಮೊನ್ನೆ 29 ತಾರೀಕು ಉದ್ಘಾಟನೆಗೆ 48 ದಿನಗಳ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಸಲಿ. ಅವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುದೇವರು ಸಕಲ ಐಶ್ವರ್ಯ ಸುಖ ಸಂಪತ್ತು ಉತ್ತಮ ಆಯುರಾರೋಗ್ಯ ನೆಮ್ಮದಿ ಕೀರ್ತಿಯನ್ನು ನೀಡಿ ಕಾಪಾಡಲಿ. ಅವರಿಂದ ಇನ್ನಷ್ಟು ಸಮಾಜ ಸೇವೆ ನಡೆಯಲಿ. ಮುಂದೆ ಅವರಿಗೆ ಉನ್ನತ ಹುದ್ದೆಗಳು ಪ್ರಾಪ್ತಿಯಾಗಲಿ ಎಂದು ಆಶಿಸುತ್ತಾ ಈ ಸನ್ಮಾನವನ್ನ ಅರ್ಪಿಸುತ್ತಿದ್ದೇವೆ. ಪೂಜಾರಿ ಅವರ ಪರಿಚಯ. ನಮ್ಮ ಕಾರ್ಯಕ್ರಮಕ್ಕೆ ಊರಿನಿಂದ ಬಂದು ಗೌರವ ಅತಿಥಿಯಾಗಿ ಭಾಗವಹಿಸಿರುವ ನರಸಿಂಹ ಆರ್ ಪೂಜಾರಿ ನಮ್ಮವರು. ಇವರು ಬೇರೆ ಯಾರು ಅಲ್ಲ, ನಮ್ಮ ಸಂಘದ ಹಿತೈಷಿ ಕೊಡುಗೆದಾನಿಯಾದ ವಿಲೇಪಾರ್ಲೆ ಹಾಗೂ ಜೂ ಶಿವಸಾಗರ್ ಮಾಲಕರಾದ ದಿವಂಗತ ಶಂಕರ್ ಆರ್ ಪೂಜಾರಿ ಅವರ ಸಹೋದರ. ಇವರು ತಮಿಳುನಾಡಿನಲ್ಲಿ ನೆಲೆಸಿದ್ದು ಸ್ವಂತ ಉದ್ಯಮಿಯಾಗಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಜಿಲ್ಲಾ ಸಂಘಗಳು ಸಕ್ರಿಯರಾಗಿದ್ದಾರೆ. ಈಗ ಗಂಟಿಹೊಳೆಯ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಕನ್ಯಾಗಿ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಚಾತುರ್ಮಾಸ ವ್ರತಾಚರಣೆ ಸಮಿತಿಯ ಉತ್ಪಾದಕರಾಗಿದ್ದಾರೆ. ತಮ್ಮ ಸೇವೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈ ಚಾತುರ್ಮಾಸ ವ್ರತಾಚರಣೆಯಲ್ಲಿ ಪ್ರಚಾರಕ್ಕಾಗಿ ಸಮಿತಿಯ ಅಧ್ಯಕ್ಷರಾದ ಶಾಸಕರೊಂದಿಗೆ ಮುಂಬೈಗೆ ಬಂದಿದ್ದು ನಮ್ಮ ಆಷಾಢೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸುತ್ತಿರುವ ತಮಗೆ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ದೇವರ ಉತ್ತಮ ಆರೋಗ್ಯ ಸುಖ ಸಂಪತ್ತು ನೆಮ್ಮದಿ ಕೀರ್ತಿ ನೀಡಿ ಕಾಪಾಡಲಿ ಎಂದು ಹಾರೈಸುತ್ತಾ ತಾವು ಆಯೋಜಿಸುತ್ತಿರುವ ಚಾತುರ್ಮಾಸ ವ್ರತಾಚರಣೆ ಕಾರ್ಯಕ್ರಮವು ಅದ್ದೂರಿಯಾಗಿ ಯಶಸ್ವಿಯಾಗಿ ನೆರವೇರಲಿ ಎಂದು ಆಶಿಸುತ್ತಾ ನಿಮ್ಮನ್ನು ಗಣ್ಯರ ಆಸರಿಂದ ಗೌರವಿಸುತ್ತಿದ್ದೇವೆ. ಉಪ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಪೂಜಾರಿ ಅವರು ಮಡ್ಲಿಗೇರಿ ರಾಗಿ ಹತ್ತು ಬಚ್ಚ ಪೂಜಾರಿ ಮತ್ತು ಸಾಧು ಪೂಜಾರಿ ದಂಪತಿಗಳ ಸುಪುತ್ರನಾಗಿ ನಿಂತು ಪ್ರಾಥಮಿಕ ಶಿಕ್ಷಣವನ್ನು ಗೌರವವನ್ನು ಪಡೆದು ಉದರ ಪೋಷಣೆಗಾಗಿ ಮುಂಬೈಗೆ ಬಂದು ಕ್ಯಾಂಟೀನ್ ಹೋಟೆಲ್ನಲ್ಲಿ ದುಡಿದು ಇದೀಗ ಠಾಣೆಯ ಜಿಲ್ಲಾ ಕಮಿಷನರ್ ಕಚೇರಿಯ ಕ್ಯಾಂಟೀನ್ ಸಂಚಾಲಕರಾಗಿ ವೃತ್ತಿ ಜೀವನ ನಡೆಸುತ್ತಿದ್ದಾರೆ. ಇವರು ಉತ್ತಮ ಕ್ರಿಕೆಟ್ ಆಟಗಾರರಾಗಿದ್ದು ತಮ್ಮ ಮುದ್ದು ಮಗಳ ಹೆಸರಿನಲ್ಲಿ ಶ್ರೀಯಾ 11 ಎಂಬ ಕ್ರಿಕೆಟ್ ತಂಡವನ್ನು ಹೊಂದಿದ್ದು ಹಲವಾರು ಪ್ರಶಸ್ತಿಗಳನ್ನು ಗೆದ್ದ ಹೆಮ್ಮೆ ಇದೆ. ಇವತ್ತು ಅವರನ್ನು ಇತ್ತೀಚೆಗೆ ಅವರು ಮಾಡಿದ ಸಾಹಸ ಕಾರ್ಯಕ್ಕಾಗಿ ಗೌರವಿಸುತ್ತಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಜುಲೈ 15ರಂದು ಮಂಗಳೂರು ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ಟಿಕೆಟಿನಲ್ಲಿ ಪ್ರಯಾಣಿಸುತ್ತಿದ್ದ ಒಬ್ಬ ಯುವಕ ಅನುಮಾನಾಸ್ಪದ ರೀತಿಯಲ್ಲಿ ಒಟ್ಟಿಸುತ್ತಿದ್ದಾಗ ಟಿಸಿ ಟಿಕೆಟಿಗಾಗಿ ವಿಚಾರಿಸಿದಾಗ ಅವನು ಉದ್ದಟತನವನ್ನು ತೋರುತ್ತಾನೆ. ಮಾತಿನ ಚಕಮಕಿಯ ನಂತರ ಅವನು ತನ್ನ ಬಳಿ ಇದ್ದ ಚಾಕು ತೆಗೆದು ಎಲ್ಲರನ್ನು ಬೆದರಿಸುತ್ತಿದ್ದಾಗ ನಮ್ಮ ನಾಗರಾಜ್ ಪೂಜಾರಿಯವರು ಸಾಹಸದಿಂದ ಅವನ ಕೈಯಿಂದ ಚಾಕುವನ್ನು ಕಸಿದುಕೊಂಡು ಅವನನ್ನು ಹಿಡಿದು ನಂತರ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ನಲ್ಲಿ ರೈಲ್ವೆ ಪೊಲೀಸರು ಒಪ್ಪಿಸಿದರು. ನಂತರ ಗೊತ್ತಾಗಿದ್ದು ಅವನು ಒಬ್ಬನೇ ಅಲ್ಲ, ಅವನ ಜೊತೆ ಇನ್ನೂ 5-6 ಜನ ತಂಡವೇ ಇದ್ದಿತ್ತು. ನಾಗರಾಜ್ ಅವರ ಸಹಾಯದಿಂದ ನಡೆಯದಿರುವ ದೊಡ್ಡ ಅನಾಹುತ ತಪ್ಪಿದೆ. ಎಲ್ಲರೂ ಜೋರಾದ ಚಪ್ಪಾಳೆಯಿಂದ ಅವರ ಸಾಹಸಕ್ಕೆ ಮೆಚ್ಚುಗೆಯನ್ನು ಈ ಸನ್ಮಾನವನ್ನು ಅರ್ಪಿಸುತ್ತಿದ್ದರು. ಸಿರೂರು ಗ್ರಾಮದ ಶೇಷ ಮಾಸ್ಟರ್ ಇವರ ಮನೆಯ ಹಿರಿಯ ಪೂಜಾರಿ ಮತ್ತು ವಿಶಾಲಾಕ್ಷಿ ದಂಪತಿಗಳ ಮಗನಾಗಿ ದಿವಂಗತ 27/1995 ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಜೂನಿಯರ್ ಕಾಲೇಜು ಬೈಂದೂರು ಇಲ್ಲಿ ಪೂರ್ಣಗೊಳಿಸಿ ಮುಂದಿನ ಶೈಕ್ಷಣಿಕ ಕಲಿಕಾ ಆಸಕ್ತಿ ತಮಗಿದ್ದರು. ಮನೆಯ ಆರ್ಥಿಕ ಬಿಕ್ಕಟ್ಟಿನಿಂದ ಜೀವನೋಪಾಯಕ್ಕಾಗಿ ಈ ಮಹಾನಗರವನ್ನು ಸೇರಿದರು. ಮುಂದಿನ ಪದವಿಯನ್ನು ಶಿಕ್ಷಣವನ್ನು ಪಡೆಯಬೇಕೆಂಬ ಬಯಕೆಯಿಂದ ಹಗಲಿನಲ್ಲಿ ಕ್ಯಾಂಟೀನ್ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಾ ರಾತ್ರಿ ಪಾಳಿಯ ಶಿಕ್ಷಣಕ್ಕಾಗಿ ಕೋರ್ಟ್ನ ಕೆಜಿಎಸ್ ಕಾಲೇಜಿನಲ್ಲಿ ಸೇರಿ ಪದವಿ ಶಿಕ್ಷಣವನ್ನು ಪಡೆದಿರಿ. ಶಿಕ್ಷಣ ಕಲಿಕೆಯ ಜೊತೆಗೆ ಕ್ರೀಡಾಸಕ್ತಿಯನ್ನು ಹೆಚ್ಚಿಸಿಕೊಂಡು ತಾವು ಅನೇಕ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಾರಿತೋಷಕ ಮತ್ತು ಮುಡಿಗೇರಿಸಿಕೊಂಡ ಹಿರಿಮೆ ತಮ್ಮದು. ಜಿಲ್ಲಾ ಅಸೋಸಿಯೇಷನ್ ಮುಂದೆ ಅದರ ಅನೇಕ ಪ್ರಾದೇಶಿಕ ಸಮಿತಿಯ ವತಿಯಿಂದ ನಡೆಯುತ್ತಿರುವ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಅತ್ಯುತ್ತಮ ಓಟಗಾರ ಪ್ರಶಸ್ತಿ ಪಡೆಯುವುದಲ್ಲದೆ ತಮ್ಮ ಸಂಘದಲ್ಲಿ ಕ್ರೀಡೋತ್ಸವದಲ್ಲಿ ಭಾಗವಹಿಸಿ ಅನೇಕ ಬಹುಮಾನವನ್ನು ತನ್ನದಾಗಿಸಿಕೊಂಡಿದ್ದೀರಿ. ವಿಶೇಷವಾಗಿ ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಒಂದಾದ ಮ್ಯಾರಥಾನ್ ಕ್ರೀಡೆಯಲ್ಲಿ ಓಟಗಾರನಾಗಿ ಕಳೆದ 9 ವರ್ಷಗಳಿಂದ ಭಾಗವಹಿಸುತ್ತಿರುವ ನಿಮ್ಮದು ಸಾಧನೆಯ ಹಾದಿಗೆ ಹಿಡಿದ ಕೈಗೊಂಡಿ. ಅಲ್ಲದೆ ಕಳೆದ 3 ವರ್ಷಗಳಿಂದ ಸತತ ಮುಂಬೈ ಟು ಗೋವಾ ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸಿ ವಿಶೇಷ ಪ್ರಶಂಸೆಗೆ ಭಾಗವಹಿಸಿದ ತಮಗೆ ಇನ್ನೂ ಹೆಚ್ಚು ಕೀರ್ತಿ ಯಶಸ್ಸು ನಿಮ್ಮನ್ನು ಹುಡುಕಿ ಬರಲಿ. ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳು ತಮಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅನುಗ್ರಹಿಸಿ ಎಂದು ಹಾರೈಸುತ್ತಾ ತಮ್ಮ ಸಾಧನೆಯನ್ನು ಗುರುತಿಸಿ ಈ ಸಂದರ್ಭದಲ್ಲಿ ಗೌರವಿಸುತ್ತಿದ್ದರು. ಆದ್ರೆ ಕುಟುಂಬ ಅಂತ ಬಿಟ್ಕೊಳ್ಬೇಡಿ ಅನ್ನುವಂತ ಮಾತನ್ನು ಒಬ್ಬರು ಗುರುಗಳು ಹೇಳಿದ್ರೆ ಮಾತ್ರ ತಿಳಿಬಾರ್ದು. ಸೊ ಹಾಗಾಗಿ
ಈ ಗುರುಗಳು ನಮ್ಮೂರಿನಲ್ಲಿ ಒಂದು ಚಾತುರ್ಮಾಸ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡರು. ಅವರು ಕನ್ಯಾಡಿ ಧರ್ಮಸ್ಥಳದ ಹತ್ರ ಗುರುಗಳು, ನಾರಾಯಣ ಗುರುಗಳ ಆದರ್ಶವನ್ನ ಪಾಲನೆ ಮಾಡುವವರು. ಆದರೆ ಹೆಚ್ಚು ಉತ್ತರ ಕನ್ನಡದಲ್ಲಿ ಅವ್ರ ಭಕ್ತರು ಹೆಚ್ಚು, ನಾಮದಾರಿ ಸಮಾಜ, ಭಟ್ಕಳ ಆ ರೀತಿಯಲ್ಲಿ ಅಲ್ಲಿ ಹೆಚ್ಚು. ಬೈಂದೂರಿನಲ್ಲಿ ಫಸ್ಟ್ ಟೈಮ್ ಮಾಡ್ಬೇಕಂತೇಳಿ ಹೇಳುವಾಗ ಇಡೀ ಊರನ್ನು ಒಪ್ಪಿಸಿ ಗೋಳಿ ಹೊಳೆಯ ಬಿಳಿಶಿಲೆ ವಿನಾಯಕ ದೇವಸ್ಥಾನ, ನಂದು ಗಂಟಿ ಹೊಳೆ ಹಾಕೋಸ್ಕರ ಸಡನ್ ಗಂಟಿ ಹೊಳೆ ಅಂದ್ರೆ ಬರುತ್ತೆ. ಆಕ್ಚುಲಿ ಆ ದೇವಸ್ಥಾನ ಇರೋದು ಗೋಳಿ ಹೊಳೆ ಎಡತ್ರೆ ಬೈಂದೂರಿಂದ ಕೊಲ್ಲೂರಿಗೆ ಹೋಗುವ ರಸ್ತೆಯಲ್ಲಿ ಮಿಡ್ಲಲ್ಲಿ. ಆ ಮಿಡ್ಲ್ ಜಾಗ ಹೇಗೆ ಅಂದ್ರೆ ಆಚೆಗೆ 10 ಕಿಲೋಮೀಟರ್ ಆದ್ರೆ ಕೊಲ್ಲೂರು, ಈಚೆಗೆ 10 ಕಿಲೋಮೀಟರ್ ಅಂದ್ರೆ ನ್ಯಾಷನಲ್ ಹೈವೇ. ಸೊ ಆ ಬಿಳಿಶಿಲೆ ವಿನಾಯಕ ದೇವಸ್ಥಾನ ನೀವು ಕಾಣುತ್ತದನ್ನ, ಬಿಳಿಶಿಲೆ ಅಂದ್ರೆ ಅಷ್ಟು ಬಿಳಿ ಇದೆ, ಅದು ಶಿಲೆಯು ಗಣಪತಿ ಮೂರ್ತಿ ಆಗಿದೆ. ಆ ಜಾಗದಲ್ಲಿ ಚಾತುರ್ಮಾಸ ಮಾಡಿದ್ದಾರೆ. 48 ದಿನದ ಕಾರ್ಯಕ್ರಮ. ಹೆಂಗ್ ಮಾಡಿದ್ದಕ್ಕೆ ಅಂದ್ರೆ ಕುಂದಾಪುರ ಬೈಂದೂರಿನ ಎಲ್ಲಾ ಗ್ರಾಮಗಳನ್ನು ಸೇರಿಸಿ 48 ಸಮಿತಿ ಅಂತ ಮಾಡಿದ್ದೇವೆ. ದಿನಕ್ಕೊಂದು ಗ್ರಾಮದವ್ರು ಬರ್ತಾ ಇದ್ದಾರೆ. ಈಗಾಗಲೇ ಇಲ್ಲಿದ್ದವ್ರು ಕೆಲವರು ಬಂದಿರ್ಬೋದು, ಇಲ್ಲ ನಿಮ್ಮ ಮನೆಯವರು ಬಂದಿರ್ಬೋದು, ಚಾತುರ್ಮಾಸಕ್ಕೋಸ್ಕರ ಬಂದು ಗುರುಗಳ ಆಶೀರ್ವಾದ ತಗೊಂಡೆಲ್ಲ ಹೋಗಿರ್ಬೋದು. ಇವತ್ತು ಕೆರಗಾಲ ಗ್ರಾಮ, ಕೆರಗಾಲ ಮತ್ತು ನೈಕಲ್ ಕಟ್ಟರಿಗೆ ಸುಮಾರು ಕೆರಗಾಲ ಗ್ರಾಮ ಊರಿನ ಹೆಸರು ಕೇಂದ್ರಕ್ಕೂ ಒಂದ್ಸತಿ ಜಪಾನ್ ಹೊಡಿತಾರೆ, ಊರಿದೆಲ್ಲ ಹಮ್ಲಾಟ ಇರುತ್ತಲ್ಲ. ಹಾಗಾಗಿ ಸೊ ನಿನ್ನೆ ಬಿಜೂರು ಗ್ರಾಮ ಇತ್ತು, ಮೊನ್ನೆ ಉಪ್ಪುಂದ ಇತ್ತು, ಹೀಗೆ ಒಂದೊಂದು ಗ್ರಾಮದವ್ರು ಮಾಡ್ತಾ ಇದ್ದಾರೆ. 48 ದಿವಸ ನಾವು ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದೇವೆ. ಅದಕ್ಕೆ ಮೊದಲು ಬರ್ಲಿಕ್ಕಾಗ್ಲಿಲ್ಲ, ಅದಕ್ಕೆ ಕ್ಷಮೆ ಇರಲಿಲ್ಲ. ಆದ್ರೆ ಒಂದು ಕೊನೆ ಮುಗಿಯೋದ್ರೊಳಗೆ 48ನೇ ದಿನ ಅಂದ್ರೆ ಚೌತಿ ಫಸ್ಟ್ ಡೇಗೆ ಮುಗಿತದೆ. ಚೌತಿ ಮೊದಲನೇ ದಿವಸ ಮುಗಿಯುವ ಮೊದಲು ನೀವು ಸಾಧ್ಯ ಆದ್ರೆ ಇಲ್ಲಿ ನಿಮ್ಮ ಮನೆಯಲ್ಲಿ ಹೋಗಿ ಒಂದ್ಸತಿ ಗುರುಗಳಿಗೆ ನಮಸ್ಕಾರ ಮಾಡಿ ಬನ್ನಿ, ಇಷ್ಟೇ, ಮತ್ತೇನು ಬೇಡ. ಅಲ್ಲಿ ಬೆಳಗಿಂದ ಸಂಜೆವರೆಗೂ ಅನ್ನದಾಸೋಹ ನಡೀತಾ ಇರ್ತದೆ, ಆಶೀರ್ವಚನ ನಡೀತಿರ್ತದೆ. ದಿನಕ್ಕೊಂದ್ಸತಿ ಹೊರಗಡೆ ಗುರುಗಳು ದರ್ಶನ ಕೊಡ್ತಾರೆ, ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ಇತ್ತೀಚೆಗೆ ಅವ್ರು ಹೇಳಿದ ಮಾತುಗಳು ವೈರಲ್ ಆಗಿದೆ, ಒಂದಷ್ಟು ಕಡೆಗಳಲ್ಲಿ ಸಿಕ್ಕಿರ್ಬೋದು. ಕುಟುಂಬದ ಬಗ್ಗೆ, ಮನೆಯ ಬಗ್ಗೆ, ಸಂಸ್ಕಾರದ ಬಗ್ಗೆ ಹೇಳ್ತಾರೆ. ಒಂದ್ ಸ್ವಲ್ಪ ಹೊತ್ತು ಮಕ್ಕಳನ್ನು ಕೂರಿಸ್ಕೊಂಡು ಆ ವಿಷಯವನ್ನ ಕೇಳ್ಬೇಕಷ್ಟೇ, ಬೇರೆ ಏನಿಲ್ಲ. ಈ ಸಂಸ್ಕಾರವನ್ನ ಬದುಕಿನಲ್ಲಿ ತರಲಿಕ್ಕೋಸ್ಕರ ಈ ಚಾತುರ್ಮಾಸವನ್ನ ತಗೊಂಡು ಹೊರಟಿದ್ದಾರೆ. ನನಗೆ ನಿನ್ನೆ ಬರುವಾಗ ನರಸಿಂಹಣ್ಣ ಟ್ರೈನರ್ ಬರುವಾಗ ಒಬ್ರು ಹಿರಿಯರು ಫೋನ್ ಮಾಡಿದ್ರು, ಚಾತುರ್ಮಾಸದಿಂದ ನಮಗೆ ಅವ್ರು ಹೇಳುದು, ನಿನಗೆ ಮತ್ತು ಗೋಪಾಲ್ ಪೂಜಾರಿಗೆ ರಾಜಕೀಯದಲ್ಲಿ ಲಾಭ ಆಗ್ತದಂತ ನಾನು ಹೇಳುದಿಲ್ಲ, ಆದ್ರೆ ನಿಮ್ಮ ಮೂರು ತಲೆಮಾರಿಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದೆ, ಇದನ್ನು ಮಾಡ್ಕೊಂಡು ಹೋಗಿ ಅನ್ನುವಂತ ಹೇಳಿದ್ರು. ಯಾವತ್ತೂ ಊರಿಂದ ಲಾರಿ ಹತ್ತಿ, ಬಸ್ ಹತ್ತಿ, ರೈಲ್ ಹತ್ತಿ ಮುಂಬೈಗೆ ಬಂದದ್ದು. ಇಲ್ಲಿ ಹಗಲು ರಾತ್ರಿ ವಡಪಾವು, ಬಿಡಿ ಸಿಗರೇಟ್, ಕ್ಯಾಂಟೀನ್, ಹೋಟೆಲ್, ಲಾಡ್ಜ್ ಮಾಡಿ ದುಡಿದು ಇಲ್ಲಿ ಬದುಕು ಕಟ್ಟಿಕೊಂಡಂತ ನಿಮ್ಮನ್ನ ಬಿಟ್ಟ ಊರಿಗೆ ಏನೂ ಮಾಡೋಕ್ಕಾಗ್ತಿಲ್ಲ. ನಮ್ಮ ಹತ್ರ ನಾವ್ ಏನೇ ಮಾಡೋದಿದ್ರು ಒಂದ್ಸತಿ ಬೆಂಗಳೂರು ಮುಂಬೈಲಿದ್ದವ್ರಂತ ಒಂದು ಹೇಳತ್ತೆ, ಅಲ್ಲದೆ ಮನಿ ಆಪದಿದ್ರು ನಿಮ್ಗೆ ಹೇಳತ್ತ, ಒಂದು ಶಾಲೆ ಆಪದಿದ್ರು ಒಂದು ಹೇಳತ್ತ. ಶಾಲೆದು ದೀರ್ಘ ಫಸ್ಟ್ ಮೀಟಿಂಗಿನಾಗೆ ಸುದ್ದಿ ಅಂತ ಹೇಳಿ ಮುಂಬೈ ಬಾಬ್ದೇಗಳಿಗೆ ಮಂಜುಣ್ಣ ಹತ್ರ ಹೋಯ್ಕಲ್ಲ, ಮಂಜುಣ್ಣ ಹತ್ರ ಫಸ್ಟ್ ಹೇಳಿ ಬರ್ಕಲ್ಲ, ಮತ್ತೆ ಯಾರ ಹತ್ರ ಹಾಕ ಅಂತಲ್ಲಿ ಹೇಳುವಂತ ಮೀಟಿಂಗ್. ಆ ಧೈರ್ಯವೇ ನೀವು ನಮ್ಮೂರು ಅಭಿವೃದ್ಧಿ ಆಗಿದೆ ಅಂತೇಳಿ ಹೇಳಿದ್ರೆ ಧೈರ್ಯ ಬೆಂಗಳೂರು ಮುಂಬೈ. ಬೆಳಿಗ್ಗೆ ನಾನು ಹೋದ MLA ಘಟ್ಕೋಪರ್ನ ರಾಮ್ ಕದಂ, ಹೌದಾ, ರಾಮ್ ಕದಂ, ನಾನು ಪರಮೇಶ್ವರ್, NK ಬಿಲ್ ಅವರು ಒಂದಿಷ್ಟು ಜನ ಹೋಯ್ತು. ಆ ಪುಣ್ಯಾತ್ಮ ಕಂಡೆ ಖುಷಿ ಆಯ್ತು ನನಗೆ. ನಮ್ಮ ಉಳಿದಂತ ವಿಷಯ ಗೊತ್ತಿಲ್ಲ. ಆ ದಾನ ಧರ್ಮ ಮತ್ತು ಸೇವೆ ಮಾಡುವಂತ ಒಂದು MLA ಕಂಡು ನನ್ಗೆ ಭಾರಿ ಖುಷಿ ಆಯ್ತು. ಅವ್ರಿಗೆ ಹೇಳಕ್ ಒಂದ್ಸತಿ ಬನ್ನಿ, ನಮಗೆ ಚಾತುರ್ಮಾಸಕ್ಕೆ ಬನ್ನಿ, ಕೊಲ್ಲೂರು ಮೂಕಾಂಬಿಕೆ ದರ್ಶನನೂ ತಕ್ಕನಿ ಅಂತ ಹೇಳ್ತಾರೆ. ಅಂಗವಿಕಲರಿಗೆ, ಪಾಪದರಿಗೆ, ಸೋತರಿಗೆ ಮನೆಗೆ ಜಾಗ ಮಾಡಿ ಬಿಟ್ಟಿರೋರು ಅಂತ ಕೆಲಸ ಮಾಡ್ತಾ ಇದ್ರು. ಅವ್ರ ಹತ್ರ ಹೇಳ್ತಾರೆ, ನಮ್ಮ ಊರಿನ ಈ ರೀತಿ ಈ ಊರಲ್ಲಿ ಬಂದು ವ್ಯವಹಾರ ಮಾಡಿ ಬೆಳೆದು ಪರಮೇಶ್ವರನ್ ತೋರಿಸ್ತದೆ. ಊರಿಂದ ಬಂದು ಇಲ್ಲೇ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿತು ಸ್ಪೆಷಲ್ ಕ್ಯಾಟರಿಂಗ್ ಮಾಡಿ ದೇಶ ವಿದೇಶದಲ್ಲಿ ಬ್ರಾಂಚ್ ಮಾಡಿದಂತ ಪರಮೇಶ್ವರನ್ ಒಳ್ಳೇದು ಮಾಡಿ ಅವರಿಗೆ ಪರಮೇಶ್ವರ ಪೂಜಾರು ಊರಿಂದ ಬಂದು ಅದನ್ನೆಲ್ಲ ಕಲಿತು ಇವತ್ತು ಬ್ರ್ಯಾಂಡ್ ಮಾಡಿ ನಾಳೆ ನಿಮ್ದು ಸೋಷಿಯಲ್ ಮೀಡಿಯಾದಾಗ ಯಾಕೆ ಕೇಳಿ ಕೇಳಿ ಅವ್ರ ಹತ್ರ ಸೋಷಿಯಲ್ ಮೀಡಿಯಾದಾಗ ಯಾಕೆ ಫೇಮಸ್ ಎಲ್ಲ ಕೇಳಿ ಅವ್ರು ಹೊಸ ವೆರೈಟಿ ಮಾಡ್ತಾರೆ. ಆ ವೆರೈಟಿ ಮಾಡೋದು ಸೋಷಿಯಲ್ ಮೀಡಿಯಾದ ಹಾಕಿಕೊಂಡು ಮತ್ತವ್ರು ಮಾಡಿ ಬಿಡ್ತಾರೆ. ಇವರು ವೆರೈಟಿ ಹೋಯ್ತು ಓದೋಯ್ತ ಮತ್ತೆ ಗ್ರೇಟ್ ಅಭಿನಂದನೆ. ಒಂದ್ಸತಿ ಓಡು 95 ಕಿಲೋಮೀಟರ್ ಓಡ್ತಾರೆ. ಸೊ ಮೋದಿಯವರಿಗೆ ಒಂದ್ಸತಿ ಬೆಳೆಸಿರಿ. ನಮ್ದು ಅದೆಲ್ಲ ಭಯಂಕರ ಪುಣ್ಯ. ನಮ್ದು ಒಂದು ಪರಮೇಶ್ವರ ಪೂಜೆ ಅಲ್ಲ, ನಮ್ದು ಆಲೂರು ಆನಂದ ಪೂಜೆ ಅಲ್ಲ. ಮೋದಿಯವರಿಗೆ ಕೊಡಿಸಿದ್ರೆ ನಮ್ದೇ ಇರೋ ಕ್ಯಾಂಡಿಡೇಟ್ ಅಂತ ಹೇಳಿ ಅದ್ರಲ್ಲಿ ಒಂದು ನಾವು ವಿಶೇಷ ಅಂತ ಹೇಳಿ ಬಿಡೋದು. ಸೊ ಇಂಥದ್ದೆಲ್ಲ ಬದುಕು ಕಟ್ಟಿಕೊಂಡಂತ ನಿಮ್ಮ ಹತ್ರ ಚಾತುರ್ಮಾಸ ಕಾರ್ಯಕ್ರಮದ ಮಾಹಿತಿಯನ್ನು ಹೇಳ್ತಾ
ಆ ಕಾರ್ಯಕ್ರಮಕ್ಕೆ ನಿಮ್ಮ ಭಾಗವಹಿಸಿಕೆಯನ್ನು ಕೇಳ್ತಾ ನೀವು ಮತ್ತು ನಿಮ್ಮ ಕುಟುಂಬದವರು ಒಂದು ದಿವಸ ಬಂದು ಹೋಗಿ ಇನ್ನೂ ಒಂದು ತಿಂಗಳಿದೆ ಅಂತ ಹೇಳ್ತಾ, ಜೊತೆಗೆ ಆ ಸ್ವಾಮೀಜಿಯ ಕಾರ್ಯಕ್ರಮದಲ್ಲಿ ಆ ಗುರುಗಳ ಆಶೀರ್ವಾದದಲ್ಲಿ ಎಲ್ಲರ ಭಾಗವಹಿಸಲಿಕ್ಕೆ ಇರಲಿ. ನರಸಿಂಹ ಪೂಜಾರ್ ಅಂತ ಹಿರಿಯರು, ಗೋಪಾಲ್ ಪೂಜಾರ್ ಅಂತ ಹಿರಿಯರು ಪೂರ್ತಿ ನಮ್ಮ ಜೊತೆ ತೊಡಗಿಸಿಕೊಂಡಿದ್ದಾರೆ. ಶ್ರೀನಿವಾಸ್ ಪೂಜಾರ್ ಅಂತ ಹಿರಿಯರು ಎಲ್ಲರೂ ಸಹಿತ ಇದ್ದಾರೆ. ಊರಿನಲ್ಲಿ ಮೊದಲನೇ ಬಾರಿ ಆಗ್ತಾ ಇರುವಂತ ಕಾರ್ಯಕ್ರಮಕ್ಕೆ ನಿಮಗೆ ಹೇಳಿಕೆ ಕೊಡೋಕೆ ಇಲ್ಲಿ ಬಂದದ್ದು. ಸೊ ಹೇಳಿಕೆ ಕೊಡುವಂತ ಕಾರ್ಯಕ್ರಮವನ್ನು ಮಾಡ್ತಾ ಕರೆದು ಬಿಡ್ತಿರೋದು ಚಿಕ್ಕಮ್ಮನ ವ್ಯಾಪಾರದಾಗ ಪೂರಾ ಡ್ಯಾನ್ಸ್ ಕಂಡು, ಪೂರಾ ನಾಟಕ ಕಂಡು, ಸುಧೀರ್ ಒಂದ್ಸತಿ ನಿಂತ್ಕೊಳ್ಳೋಣ ಕಡೆ. ಚಿಕ್ಕಮ್ಮ ಅಂದ್ರೆ ಎಂತ ಹುಡುಗರಿಗೆ ಅರ್ಥ ಆಗಲ್ಲ. ಸುಧೀರ್ ಪೂಜಾರಿ ಕೋಳಿ ನನ್ನ ಸಂಗತಿ ರಾಜಕೀಯ ಮತ್ತೆ ಅಂದ ಕೂತು ನನಗೆ ರಾಜಕೀಯದಲ್ಲಿ ನಾವೇ ತಿರುಗಿ ಸಾಕಾಯ್ತು. ಮತ್ತೆ ಮುಂದೆ ಏನಂದ್ರೆ ನಮ್ಗೆ ಗೊತ್ತಿರೋದಿಲ್ಲ. ನೀ ಶಿಸ್ತೆ ಹೋಟ್ಲು ಮಾಡೋದ್ರಲ್ಲಿ ಹೇಳಿ ಒಂದು ಹೋಟ್ಲು ಮಾಡಿದಾಗ ಇಷ್ಟು ಗ್ರ್ಯಾಂಡ್ ಅಂತ ಹೇಳಿ ಎಲ್ಲ ಅನ್ಕೋದಾಗೆ ಈಗ ಪುಸ್ತಕದಿಂದ ಹೋಟ್ಲು ಮಾಡ್ತಿದ್ದ 5-6 ಹೋಟ್ಲು ಮಾಡಿದ ಅವನಿಗೆ ಒಳ್ಳೇದು ಮಾಡಲಿ. ಹಂಗಾಗಿ ಅವನಿಗೋಸ್ಕರ ನಮ್ಗೆ ದುಡ್ಡಿನ ಸಮಸ್ಯೆ ಇಲ್ಲ. ಅವ್ನಿಗೆ ಮತ್ತೆ ಹೋಟ್ಲು ಮತ್ತೆ ಹೆಚ್ಚು ಮಾಡಲಿ. ಅದಾದ್ಮೇಲೆ ಅವನ ಚಿಕ್ಕಪ್ಪಯ್ಯ ಚಿಕ್ಕಪ್ಪಯ್ಯ ಸದಾ ಅವನು ಚಿಕ್ಕಪ್ಪಯ್ಯ ನನಗೂ ಚಿಕ್ಕಪ್ಪಯ್ಯ ಅಂತ ಹೇಳಿ. ಸೊ ಹಾಗಾಗಿ ಚಿಕ್ಕಮ್ಮ ಹೇಳುತ್ತೆ, ನಾನು ನರಸಿಂಹಣ್ಣ ಮುಂಜಾನೆಗೆಲ್ಲ ಗೊತ್ತಿತ್ತು. ಗಂಟಿ ಹೊಳೆ ಆಗಲ್ಲ ಅಂತ ಕೇಳ್ರಿ, ಎಂತ ಗಂಟಿ ಹೊಳೆ ಅಂದ್ರೆ ಬರೀ ಸ್ವಲ್ಪ ಕುಂದಾಪುರ ಕನ್ನಡ ಹೇಳೋಕೇನಿಲ್ಲ, ಬೇರೆಯವರಿಗೆ ಹೇಳ್ತಾರೆ. ನಮ್ಮ ಊರಿಗೆ ಮನ್ಸಕ್ಕಿಂತ ಹೆಚ್ಚು ಗಂಟಿ. ನೀವೆಲ್ಲಾರು ಗಂಟಿ ಹೊಳೆ ಬಂದ್ರೆ ಮಧ್ಯಾಹ್ನ ಬಿಸಿಲು ಟೈಮಿಗೆ ಗುಡ್ಡಿ ಮೇಲಿಂದ ಗಂಟಿಯಷ್ಟು ನೀರು ಕೂಡ ಬರ್ತದೆ. ಯಾರೋ ಕಾಲದಲ್ಲಿ ಹೇಳಿದ್ರು ಗಂಟಿಯಲ್ಲಿ ಇರ್ತವಲ್ಲ ಅದೇ ಹೊಳೆ ಹೆಂಗೆ ಅದೇ ಗಂಟಿ ಹೊಳೆ ಆಗಿರ್ಬೋದು. ಸೊ ನಮ್ಮ ಮನೆಯಲ್ಲಿ ನಾವು 4-5 ಜನ ಇದ್ದೇವೆ. 20 ದನ ಈಗಲೂ ಇದೆ. ಬೆಳಿಗ್ಗೆ ನಾವು ಕಳಿಸಿ ಬಿಟ್ಟರೆ ಗುಡ್ಡಿಗೆ ಹೋಗ್ತವೆ, ಮೇಲ್ಕೊಂಡು ಸಾಯಂಕಾಲ ಬರ್ತವೆ. ಇವತ್ತಿಗೂ ಊರು ಹಾಳು ಮಾಡ್ಕೊಂಡಿಲ್ಲ ನಾವು, ಹಾಗೆ ಇತ್ತು. ಹಾಲು ಪ್ಯಾಕೆಟ್ ತಗೊಂಡು ಹೊರಟ್ರೆ ಸ್ಟಾರ್ಟಿಂಗ್ ಹಿರೇನ್ ಪೂಜಾರಿ ಅಂತೇಳಿ ಹೇಳಿ ಫಾರೆಸ್ಟ್ ಅವ್ರ ಮನೆಗೆ ಒಂದು ಡಬ್ಬಿ ನಾನು ಇಡ್ತಾ ಹೋಗ್ಬೋದು. ನಾನು ಶಾಲೆಗೆ ಹೋಗ್ಬತ್ತೆ, ನಾನು ಮತ್ತೆ ಅಕ್ಕ ಇದು ಮಾಡ್ತಾ ಹೋಗ್ಬೋದು. ಅದಾದ್ಮೇಲೆ ಕೃಷ್ಣ ಪೂಜಾರು ನಮ್ಮ ಉಜ್ಜೇರಿ ಶ್ರೀನಿವಾಸ ಮಾಸ್ಟರ್ ಇದ್ದರು. ಅದಾದ್ಮೇಲೆ ಮಹೇಂದ್ರ ಪೂಜಾರು ಅವರು ಮತ್ತು ದೊಡ್ಡ ಮನೆಯವರು. ಸೊ ಅಲ್ಲಿಂದ ಇಲ್ಲಿವರೆಗೂ ಹಾಲು ಕೊಟ್ಟದಂತ ಹೋದಂತ ಬದುಕು ನಮ್ದು. ಹಳ್ಳಿ ಬದುಕನ್ನ ಹಂಬಲಕ್ಕಾಗಂದ್ರೆ ನೀವು ಆಷಾಢಿ ಹಬ್ಬ ಮಾಡಿರಿ. ಆಷಾಢಿ ಹಬ್ಬ ಇಲ್ಲಿ ಇಷ್ಟಪ್ಪ ಮನಸ್ಸಿನಿದ್ದರು. ಆ ಹಳ್ಳಿ ಮನೆಗೆ ಯಾರ ಅಪ್ಪ ಹಬ್ಬಕ್ಕೆ ಮಾತ್ರ ಮಕ್ಕಳು ನಿಂತಿರ್ತಿಲ್ಲ. ಆಷಾಢಿ ಹಬ್ಬ ಅಂದ್ರೆ ರಾತ್ರಿ ಬೇಗ ಮನೆ ಹೋಗೋದು, ಮತ್ತೆ ರಾತ್ರಿಯಲ್ಲಿ ಹೆದರ್ಸೋದು. ಆಷಾಢಿ ಭೂತ ಹೋಗೋದು ಮತ್ತೆ ಆಗ ಇಲ್ಲೊಂದು ಬಂದೋಯ್ತಾನೆ ಇಲ್ಲೊಂದು ಹೀಗಿದ್ರೆ ಹೋಯ್ತಪ್ಪ ಒಂದ್ಸತಿ ಯಾರು ಎದುರು ಸಿಕ್ತಾರ ಅದನ್ನ ಎಣಿಸ್ಕೊಂಡೆ. ಸೊ ಆಷಾಢಿಯನ್ನ ಹಂಬಲ್ ಮಾಡುವಂತ ಕಾರ್ಯಕ್ರಮ ಮಾಡಿರಿ. ಮತ್ತೊಮ್ಮೆ ನಿಮ್ಮೆಲ್ಲರೂ ಸಹಕಾರ ಕೇಳ್ತಾ ಮೊದಲನೇ ಬಾರಿ ಚಾತುರ್ಮಾಸ ಮಾಡ್ತಿದ್ದೇವೆ. ನಮಗೆ ಟೆನ್ಷನ್ ಇರುವುದು ರಾಜಕೀಯ ಅಧಿಕಾರ ನಡೆದು ಬಿಡುತ್ತೆ, ಏನು ಸಮಸ್ಯೆ ಇಲ್ಲ. ಒಬ್ಬರಲ್ಲಿ ಒಬ್ರು ಬರ್ತಾರೆ, ಒಬ್ರಿಗಿಂತ ಒಬ್ರು ಬರ್ತಾರೆ. ಆದ್ರೆ ನಾವು ಬದುಕಿನಲ್ಲಿ ಕಳ್ಕೊಳ್ತಿರುವಂತ ಸಂಸ್ಕಾರ, ಕುಟುಂಬ ವ್ಯಾಲ್ಯೂ, ನಿಮಗೆ ನಿಧಾನಕ್ಕೆ ಅಪ್ಪಯ್ಯವನ್ನು ಕಾಂಬ ಗೊತ್ತಿಲ್ಲ, ಮನೆಗೆ ಹಳಿಯರಿದ್ರೆ ಕೇಂಬರಿಲ್ಲ ಅಂಬಂತದ್ದು ಬರ್ತಾ ಇದೆ. ಅದು ಒಪ್ಪಕಾಗ ಅಂತೇಳಿ ಹೇಳಿ ಇಂಥದ್ದೆಲ್ಲ ಸಂಸ್ಕಾರದ ಕಾರ್ಯಕ್ರಮ ಮಾಡ್ತಾ ಇತ್ತು. ಆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ನಿಮ್ಮ ಒಳ್ಳೆ ಗಮ್ಮತ್ತಿನ ನಡುವೆ ನಾನು ಇಷ್ಟು ಮಾತಾಡಿ ನಿಮ್ಮ ಮೂಡ್ ಹಾಳು ಮಾಡ್ಲೇನೋ ಅಂತ ಹೇಳಿ ಟೆನ್ಷನ್ ಇತ್ತು. ಸೊ ಹಾಗಾಗಿ ಇಷ್ಟು ಚಂದ ಸಂಘಟನೆ ಇಟ್ಟುಕೊಂಡಂತ ನಿಮಗೆ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತಾ, ಕುಂದಾಪುರ ಕನ್ನಡದೇ ಒಂದು ಸಂಘಟನೆ ಮಾಡ್ಕೊಂತಿದ್ರಲ್ಲ ನೀವು. ಫಸ್ಟ್ ಮಂಜುವಣ್ಣನ ಹಿಡ್ಕೊಳ್ಳಿ. ಮಂಜುವಣ್ಣನ ಹಿಡ್ಕೊಂಡ್ರೆ ಇಡೀ ಸಂಘ ಸಂಘಟನೆ ಎಲ್ಲವೂ ಸಿಕ್ಕುತ್ತೆ, ಎಲ್ಲರೂ ಚಂದ ನಡೆಸಿ ಅಂತ ಮತ್ತೊಮ್ಮೆ ಆಗ ಡ್ಯಾನ್ಸ್ ಮಾಡೋದು ಹೌದು ಆ ರೀತಿ ಎಲ್ಲವೂ ಆಗ್ಲಿ ಅಂತ ಹೇಳ್ತಾ, ಊರಿನ ಭಾವನೆಯನ್ನ ಚಂದ ಇಟ್ಕೊಳ್ಳಿ. ಭಾಗವಹಿಸಿದಂತ ಎಲ್ರಿಗೂ, ಅದ್ರಾಗೆ ಮಕ್ಕಳಿಂದ ಹಿಡಿದು ಡಾಕ್ಟರಿಂದ ಹಿಡಿದು ಹೆಂಗಸರು ಮಕ್ಕಳ ಸುಮಾರು ಜನ ಇದ್ದಿರಲ್ಲ, ಒಳ್ಳೆ ಮಾಡಿರಿ. ನಿಮ್ಗೆ ಮತ್ತೊಂದ್ಸತಿ ಅಭಿನಂದನೆ ಹೇಳ್ತೆ. ನಿಮ್ಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಬಗ್ಗೆ ನರಸಿಂಹಣ್ಣ ಒಂದೆರಡು ಅಭಿಪ್ರಾಯ ಹೇಳ್ತಾ ಕೇಳ್ಕೊಳ್ತಾ ನಿಮ್ಮೆಲ್ಲರ ಸಹಕಾರ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. all the very beautiful teacher and everyone present here, and also to all guests who are here. मुझे माफ कीजिए कि मुझे कन्नड़ा नहीं आता, आप हिंदी में और इंग्लिश में बात करूंगी, लेकिन कन्नड़ा नहीं आया तो भी जब मैं ये सब डांस ನಮಃ. ಇವತ್ತಿನ ಕಾರ್ಯಕ್ರಮದ ಹೆಚ್ಚಿನವರ ಬಗ್ಗೆ ನನಗೆ ಅಷ್ಟೊಂದು ಅಂದಾಜು ಆಗುವುದಿಲ್ಲ. ಮತ್ತೆ ಸಿ.ಎ. ಪೂಜಾರಿ ಅಂತ ಇದ್ದಾರೆ, ವಿಶೇಷವಾಗಿ ಕೆಲಸ ಮಾಡುವವರಿಗೆ, ಮತ್ತು ಗುರುರಾಜ್ ಗಂಟಿಹೊಳೆ ಅಧ್ಯಕ್ಷರು. ಒಂದು ವಿಶಿಷ್ಟವಾದ ಅನುಭವ ಆಯಿತು ಇವರ ಮಾತು ಕೇಳಿ, ಆತ್ಮಕ್ಕೆ ಸ್ಪರ್ಶವಾಯಿತು. ಇವರಂಥವರು 10 ಜನ ಇದ್ರೆ ವಾತಾವರಣದಲ್ಲೆಲ್ಲ ಸಕಾರಾತ್ಮಕ ಚಿಂತನೆ ಹೆಚ್ಚಾಗಿ ಉತ್ತರೋತ್ತರ ಪ್ರಗತಿಯಾಗಲಿಕ್ಕೆ ಸಾಧ್ಯವಿದೆ. ನಿಮ್ಮ
ಮಾತು ಕೇಳಿದಾಗ ನೀವು ಸಿಲೆಕ್ಟೆಡ್ ದೇವಶಕ್ತಿಗಳ ಚಯನ ಅಂತ ಆಗ್ತದೆ ನನಗೆ. ನೀವು ಆಯ್ಕೆ ಆಗಿದ್ದೀರಾ ನೀವೆಲ್ಲ. ನಿಮ್ಮಂಥವ್ರು ಇನ್ನಷ್ಟು ಬೇಕು ಈ ಜಗತ್ತಿಗೆ, ಈ ಸಮಾಜಕ್ಕೆ. ಸಮಾಜವೇ ನಿಮಗೆ ದೇವರು, ನಿಮ್ಮ ದೇವರು ಆದಿಶಕ್ತಿ ಇನ್ನಷ್ಟು ಆಶೀರ್ವಾದ ಕೊಟ್ಟು ನಿಮ್ಮ ಮುಂದಕ್ಕೆ ನಿಮ್ಮ ಪ್ರಗತಿಗೆ ಕಾರಣ ಆಗಲಿ ಅಂತ ಹೇಳ್ತಾ, ಗೌರವಾಧ್ಯಕ್ಷರು ಶ್ರೀ ಕೆ ಗೋಪಾಲ್ ಪೂಜಾರಿ ಇವರು ಕೂಡ ಎಷ್ಟೋ ಸಮಯ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರು ನಮಗೂ ಕೂಡ ಗಾಯತ್ರಿ ಪರಿವಾರಕ್ಕೆ ಪರಿಚಯದವರು. ನಾವು ಅಲ್ಲಿಗೆ ಹೋಗಿ 2-3 ಗುರುಕುಲದ 150 ಹೆಣ್ಮಕ್ಕಳಿಗೆ ಎಲ್ಲರಿಗೆ ಗಾಯತ್ರಿ ಮಹಾಯಜ್ಞವನ್ನು ಪ್ರಶಿಕ್ಷಣ ಕೊಟ್ಟವರು. 2-3 ಸಲ ಕಲಿಸಿದ್ದಾರೆ. ಆ ಸಂಸ್ಕೃತಿಯಲ್ಲಿ ನೃತ್ಯ ಕಲೆ, ಯಜ್ಞ ವಿದ್ಯೆ, ಶಾಸ್ತ್ರಾಧ್ಯಯನ, ವೇದ ಮಂತ್ರಗಳು ಎಲ್ಲ ಇದೆ. ಅದರ ನೃತ್ಯ ಕಲೆಯನ್ನು ನೋಡಿ ನನಗೂ ನನ್ನ ಸಣ್ಣ ಬಾಲಕಿಯಾಗಿರುವಾಗ ನನಗೆ ನೆನಪಾಯ್ತು. ನಾವೆಲ್ಲೂ ಕೂಡ ಆಷಾಢ ಸಮಯದಲ್ಲಿ ಆಟಿಯ ತಿಂಗಳಂತ ಮನೆಯಲ್ಲಿ ಕೂತ್ಕೊಳ್ಳೋ ಸಮಯದಲ್ಲಿ ಸಂಗೀತ ನೃತ್ಯದಲ್ಲಿ ಎಲ್ಲ ನಾವು ಭಾಗವಹಿಸುತ್ತಿದ್ದೆವು. ಮಾಡ್ಲಿಕ್ಕೆ ಆಷಾಢ ಮಾಸದ ಆಟಿಯ ತಿಂಗಳ, ಅದಕ್ಕಾಗಿ ನಾನು ಈಗ ಇದನ್ನು ಕೊನೆಗೊಳಿಸುತ್ತಿದ್ದೇನೆ. ಜೈ ಗುರುದೇವ್. ಓಂ ಶಾಂತಿ. ಎಲ್ಲ ಹೇಳಿದ್ರಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಹೆಮ್ಮೆ ಶಾಸಕರೇ ಹಾಗೂ ಎಲ್ಲ ಅತಿಥಿ ಗಣ್ಯರೇ ಮತ್ತು ಸಭೆಯಲ್ಲಿ ಇರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮ ಆಷಾಢೋತ್ಸವ, ಅಂದ್ರೆ ಆಷಾಢ ಮಾಸದಲ್ಲಿ ನಡೆಯುವಂತಹ ಉತ್ಸವ ಅಥವಾ ಹಬ್ಬ. ಇದು ಒಂದು ಕೇವಲ ಹಬ್ಬವಲ್ಲ. ಯಾಕೆಂದ್ರೆ ನಮ್ಮ ಊರಿನ ಒಂದು ಸಂಸ್ಕೃತಿ ಈಗಾಗಲೇ ಈಗ ನಮ್ಮ ಮಾನ್ಯ ಶಾಸಕರು ಮತ್ತು ಮೇಡಮ್ ಎಲ್ಲ ಹೇಳಿದ್ದಾರೆ. ನಾವೇ ಹೆಚ್ಚಾಗಿ ಹೇಳಲಿಕ್ಕೆ ಬಯಸುತ್ತಿದ್ದೇವೆ. ನಮ್ಮ ಊರಿನ ಒಂದು ಕಲ್ಚರ್ ನೆನಪಿಸುವಂತಹ ಒಂದು ವೇದಿಕೆ ಇದೊಂದು ಕುಂದಾಪುರ ಭಾಗದಲ್ಲಿ ನಾನು ನೋಡಿದ್ರೆ ಇದೇ ಮೊದಲು ಇರ್ಬೋದು. ಯಾಕಂದ್ರೆ ನಮ್ಮ ಉಡುಪಿ ಮಂಗಳೂರು ಭಾಗದಲ್ಲಿ ಈಗಾಗಲೇ 8 ದಿನ ಕಾರ್ಯಕ್ರಮ ಅಂತ ಪ್ರೋಗ್ರಾಮ್ ನಡೆಸಿ ಈ ಹೆಚ್ಚಿನ ಸಂಘ ಸಂಸ್ಥೆಗಳಲ್ಲಿ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದಾರೆ. ಯಾಕಂದ್ರೆ ನಾವು ಊರು ಬಿಟ್ಟು ಹಲವಾರು ವರ್ಷಗಳಾದರೂ ಪರ ಊರಿಗೆ ಅಥವಾ ಹೊರ ದೇಶಕ್ಕೆ ಹೋಗಿ ಎಲ್ಲಾದ್ರೂ ನಾವು ಹೊರಗಡೆ ಹೋದಾಗ ನಮ್ಮ ಊರಿನವರನ್ನು ಅಥವಾ ನಮ್ಮ ಭಾಷೆ ಜನರನ್ನು ನೋಡಿದಾಗ ಹೋಗಿ ಗೊತ್ತಾಗುತ್ತವರ ಎನ್ನುವಂತ ಒಂದು ಆ ಬಾಂಧವ್ಯ ಇದೆಯಲ್ಲ. ಇವತ್ತು ಸಹ ನಾನು ಈ ವೇದಿಕೆಗೆ ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ನನ್ನಲ್ಲಿ ಸಹ ಉಂಟಾದರೂ ಅದೇ ಭಾವನೆ. ನಮ್ಮ ಕುಟುಂಬದವರೇ ನಮ್ಮ ಕರಾವಳಿಯಲ್ಲಿ ನಮ್ಮ ಕುಂದಾಪುರ ಭಾಗದವರಿಗೆ ಆಷಾಢಿ ಹಬ್ಬ ಅಂದ್ರೆ ಪಿತೃಗಳಿಗೆ ಎಡೆ ನೀಡುವಂತಹ ಒಂದು ಪದ್ಧತಿ. ಪಿತೃಗಳಿಗೆ ಎಡೆ ನೀಡುವಂತ ಪಿತೃಗಳು ಅವರು ಸಂತೃಪ್ತಿಗೊಂಡು ನಮ್ಮನ್ನೆಲ್ಲ ಹಾರೈಸುತ್ತಾರೆ ಎಂಬ ನಮ್ಮ ನಂಬಿಕೆ. ಅದಕ್ಕೋಸ್ಕರ ಎಡೆ ನೀಡುವಂಥದ್ದು. ಮತ್ತೆ ಮಕ್ಕಳಿಗೆ ಹಿಂದೆ ಮಕ್ಕಳಿಗೆ ಯಾರಾದ್ರೂ ಮನೆಯಲ್ಲಿ ಅತಿಥಿಗಳು ಬಂದಂತಾದ್ರೆ ಅವರಿಗೆ ಕಾಲಿಗೆ ಬಿದ್ದು ಅವರಿಂದ ಆಶೀರ್ವಾದ ಪಡೆದುಕೊಳ್ಳುವಂತಹ ಒಂದು ಸಂಪ್ರದಾಯ ಇತ್ತು. ಆದರೆ ಇವಾಗಿನ ಮಕ್ಕಳು ಮನೆಗೆ ಯಾರು ಅತಿಥಿ ಬಂದ್ರು ಅಂತಾದ್ರೆ ಕೈಯಲ್ಲಿ ಮೊಬೈಲ್ ಬದಿಗಿಟ್ಟು 2 ನಿಮಿಷ ಅವರೊಟ್ಟಿಗೆ ನಿಂತರೆ ಅದೇ ಒಂದು ದೊಡ್ಡ ಸಂಗತಿ ಎನ್ನುವಷ್ಟು ಮಟ್ಟಿಗೆ ನಾವು ಇದು ತಪ್ಪಿದ್ದೇವೆ. ಇದು ನಿಜವಾಗಿ ದುರಂತವೇ ಸರಿ. ಆದ್ರೆ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ತಿಳಿಸಲು ನಾವು ಅವರಿಗೆ ಬುದ್ಧಿವಾದ ಹೇಳಿದ್ರೆ ಏನೋ ಪ್ರಯೋಜನವಿಲ್ಲ. ಯಾಕೆಂದ್ರೆ ನಾವು ಮಾಡುವ ಕೆಲಸದಲ್ಲಿ ಅವರನ್ನು ತೊಡಗಿಸಿಕೊಳ್ಳಬೇಕು. ಯಾಕಂದ್ರೆ ಅವರು ಹೇಳಿದ್ರು ಕಲ್ತುಕೊಳ್ಳುವುದಕ್ಕಿಂತ ನೋಡಿ ಕಲ್ತುಕೊಳ್ಬಹುದು ಎನ್ನುವಂಥದ್ದೇ ನನ್ನ ಭಾವನೆ. ಮತ್ತೆ ಇಂತಹ ಆಷಾಢೋತ್ಸವ ಎನ್ನುವುದು ಕೇವಲ ಹಬ್ಬವಲ್ಲ, ಇದೊಂದು ಸಂಸ್ಕಾರ. ನಮ್ಮ ಪ್ರಕೃತಿಯ ಮೇಲಿನ ಪ್ರಕೃತಿಯ ಆರಾಧನೆ, ಆರೋಗ್ಯದ ಜೀವನ ಶೈಲಿ ಮತ್ತೆ ಸಾಮಾಜಿಕ ಒಗ್ಗಟ್ಟು, ಇಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ಎಲ್ಲ ಎಡಬಿಡದೆ ಮುನ್ನಡೆಸಿಕೊಂಡು ಹೋಗಬೇಕೆಂದು ಆಶಿಸುತ್ತಾ ಇಂತಹ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಗೌರವಿಸಿದ್ದಕ್ಕೆ ಭಿನ್ನವ ಸಮಾಜದ ಎಲ್ಲಾ ಸದಸ್ಯರಿಗೂ ನನ್ನ ತುಂಬುರದ ಧನ್ಯವಾದಗಳು. ಮತ್ತೆ ಇಂದು ನಮ್ಮ ಈ ಸುಂದರ ಸಂಜೆ, ನಮ್ಮ ಈ ಬಹಳ ಸುಂದರ ಸಂಜೆ ನಾವು ಸುಮಾರು ಕೆಲವು ಸಮಯದ ನಂತರ ನಾವು ಒಬ್ಬ ಶಾಸಕರನ್ನ ಅಥವಾ ನಮ್ಮ ರಾಜಕೀಯ ಧೋರಣೆಯನ್ನು ನಾವು ಸಭೆಗೆ ಕರೆದಿದ್ದೇವೆ. ಅದರಲ್ಲಿ ಇವತ್ತು ನಮ್ಮ ಗಂಟಿವಾಡಿಯವರು, ದರ್ಶನ ಪೂಜಾರರು ನಮ್ಮೊಟ್ಟಿಗಿದ್ದಾರೆ. ಬಹಳ ಸುಂದರ ಸಂಜೆ. ಈ ಚಾತುರ್ಮಾಸದ ಅರ್ಥ ಸ್ವಲ್ಪ ನಮಗೆ ತಿಳಿಬೇಕು. ಸ್ವಾಮೀಜಿಯವರು ವರ್ಷಗಟ್ಟಲೆ ತಮ್ಮ ಕಾರ್ಯಚಟುವಟಿಕೆಯಲ್ಲಿ ನಿರತರಾಗಿರ್ತಾರೆ. ಆದರೆ ಅವರ ಸನ್ಯಾಸಿಗಳು ಆ ಪ್ರಚಾರದಲ್ಲಿ ತಿರುಗ್ತಾ ಇರ್ತಾರೆ. ಆದರೆ ಚಾತುರ್ಮಾಸದಲ್ಲಿ ಸನ್ಯಾಸಿಗಳು ಯಾರು ಕೂಡ ತಿರುಗಾಟಕ್ಕೆ ಇಲ್ಲ. ಅವರು ಏಕ ಸ್ಥಳದಲ್ಲಿ ನಿರಂತರ ಅಲ್ಲಿ ಬರುವ ಭಕ್ತರಿಗೆ
ಉಪದೇಶ ಭಗವದ್ಗೀತೆ ಪುರಾಣ ಕಥೆ ಇತ್ಯಾದಿಗಳ ಉಪದೇಶವನ್ನು ಮಾಡ್ತಾರೆ. ಆ ಚಾತುರ್ಮಾಸದಲ್ಲಿ ಅವರು ಪ್ರಚಾರದ ಅಧ್ಯಕ್ಷರಾದ ಮಾನ್ಯ ಶ್ರೀ ಮಂಜುನಾಥ್ ಎ ಬಿಲ್ಲವ ಇವರಿಂದ ಆಶಯದ ನುಡಿಗಳನ್ನ ಕೇಳ್ತಾ ಇದ್ದೇವೆ. ಇಂದಿನ ಆಷಾಢೋತ್ಸವದ ಸಭೆಗೆ ಅಧ್ಯಕ್ಷತೆ ವಹಿಸಿದಂತ ಸಿ ಪೂಜಾರಿ ಅವರೇ, ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತ ಗುರುನಾಥ್ ಗೆಳತಿಯವರೇ, ನರಸಿಂಹಣ್ಣನವರೇ ಮತ್ತು ವೇದಿಕೆಯಲ್ಲಿದ್ದ ಗಣ್ಯಾದಿ ಗಣ್ಯರೇ, ಮುಂಭಾಗದಲ್ಲಿದ್ದ ನನ್ನೂರ ಬಾಂಧವರೇ, ಇದು ಮಾತನಾಡುವಂತ ಸಮಯ ಅಲ್ಲ. ಇದು ನಮ್ಮ ಮಹಿಳೆಯರ ಒಂದೇ ಒಂದು ವಿಷಯ ನಾನು ಹೇಳಿಬಿಡ್ತೇನೆ. ನಮ್ಮ ಮಹಿಳೆಯವರು ಸ್ವಂತ ಮಾಡಿ ತಂದಂತ ಕೆಲಸಗಳನ್ನ ನಾವೆಲ್ಲ ಇವತ್ತು ಮಾಡಲಿಕ್ಕಿದೆ. ಅವರು ಕಳೆದ 2 ದಿನಗಳಿಂದ ಮಾಡಿ ಇವತ್ತು ತಂದಿದ್ದಾರೆ. ಆಲ್ರೆಡಿ ಸಮಯ 8 ಕಾಲಾಗಿದೆ. ಅದರಿಂದ ನಾವು ಹೆಚ್ಚಿಗೆ ಮಾತಾಡಿ ಸಮಯವನ್ನು ಬೆಳೆಸೋದಕ್ಕಿಂತ ಅವರು ಮಾಡಿದಂತ ಶ್ರಮಕ್ಕೆ ಅದನ್ನು ನಾವು ಒಂದು ಸಂತೋಷವನ್ನು ವ್ಯಕ್ತಪಡಿಸುವುದೇ ಮುಖ್ಯ. ಆದರೂ ನಮ್ಮಲ್ಲಿಗೆ ಬಂದಿದ್ದಾರೆ ನಮ್ಮ ಊರಿನ MLA ಬರಿಗಾಲ ಸಂತ. ತಕ್ಕಟ್ಟದ ಸಮಯದಲ್ಲಿ ನಮ್ಮ MLA ಆಗಿ ನಮ್ಮೂರಿಗೆ ಸೇವೆ ಸಲ್ಲಿಸಲಿಕ್ಕೆ ಬಂದವರು. ಹೆಚ್ಚಿನ MLAಗಳನ್ನು ನಾನು ನೋಡಿದ್ದೇನೆ. ಬರುವುದೆಲ್ಲವೂ ಸಂಪಾದನೆಗೋಸ್ಕರ. ಆದರೆ ನಮ್ಮ ಗುರುವಣ್ಣ ಮಾತ್ರ ನಮ್ಮೆಲ್ಲರ ಯಾವುದನ್ನೇ ನಿಂತ್ಕೊಂಡು ಯಾವುದನ್ನೇ ಮಾಡದೆ ಕೇವಲ ಜನಸೇವೆ ಒಂದೇ ಮಾತ್ರವಾಗಿ ಇಟ್ಟುಕೊಂಡಂತ ಏಕಮಾತ್ರ MLA ಅಂತ ನನಗೆ ತಿಳಿದಷ್ಟೊಟ್ಟಿಗೆ ವಂದನೆಯ ಮತ್ತೊಂದಾಗಿ ಅವರಲ್ಲಿ ಕಲಿಯುವಂತ ಒಂದೇ ಒಂದು ಗುಣವನ್ನು ನಾನು ಕೆಲವಾರು ದಿನಗಳಿಂದ ಅಭ್ಯಾಸ ಮಾಡಿದ್ದೇನೆ. ಗೌರ್ಮೆಂಟ್ ಹಣ ಕೊಡದೇ ಇದ್ರು ಸಹ ಒಬ್ಬ MLA ಹೇಗೆ ಕೆಲಸ ಮಾಡಿಸಬೇಕು ಎನ್ನುವುದನ್ನ ಇವತ್ತು ತಿಳ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶಕ್ಕೆ ಒಂದು ಉದಾಹರಣೆ ಗುರುವಣ್ಣ ಅವರು ನಮ್ಮೂರಿನಲ್ಲಿ ಹೆಸರೇ ಇರುವಂತ ಒಬ್ಬ ಉದ್ಯಮಿಯನ್ನು ಬಿಡಲಿಲ್ಲ. ಪ್ರತಿಯೊಂದು ಉದ್ಯಮಿಗೆ ಒಂದಲ್ಲ ಒಂದು ಕೆಲಸ ಕೊಟ್ಟು ಈ ಊರಿನ ಉದ್ಧಾರ ಆಗ್ಬೇಕು, ಆ ಊರಿನ ಉದ್ಧಾರ ಆಗಬೇಕು, ಈ ಊರಿನ ಉದ್ಧಾರ ಆಗ್ಬೇಕಂತ ಮಾಡಿದಂತ MLA ಏಕ ಮಾತ್ರ. ಎರಡನೇ ಎಷ್ಟೆಲ್ಲ ಮಾತಾಡೋರಿದ್ದಾರೆ, ನಮ್ಮ ಅಧ್ಯಕ್ಷ ಮಾತಾಡ್ತಾರೆ ಆಷಾಢೋತ್ಸವದ ಬಗ್ಗೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ. ಮತ್ತೊಂದು ಗುರುವಣ್ಣನಿಗೆ ಹೇಳಬೇಕು, ಅಪರೂಪದ ನನ್ನ ಕೆಲವು ಮುಂಬೈಲೆಲ್ಲ ಸಿಗುವುದಿಲ್ಲ. ಗುರುವಣ್ಣ ಬಂದರಿಂದ ಕೆಲವು ಅತಿಥಿಗಳು ಇವತ್ತು ಬಂದಿದ್ದಾರೆ, ಅವ್ರ ದರ್ಶನ ಆಯಿತು. ಅದರಲ್ಲಿ ನಮ್ಮ ಒಂದು ರತ್ನಣ್ಣ ಬಾರಿ ಅಪರೂಪ, ಪರಮೇಶ್ವರ್ ಪೂಜಾರಿ ಅವರು, ಸುಧಾಕರ್ ಪೂಜಾರಿ ಅವರು, ಇವರಿಗೆಲ್ಲ ದರ್ಶನ ಸಿಗ್ಬೇಕಾದ್ರೆ ಕಾರಣೀಭೂತರ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಒಳ್ಳೆ ರೀತಿ ನೀವೆಲ್ಲ ಸ್ಪಂದಿಸಿದ್ದೀರಿ. ಧನ್ಯವಾದ. ಇನ್ನೂ ಸಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಈ ಸಮಾಜದ, ನಾನು ಜಾತಿ ಅಂತ ಹೇಳ್ತಾ ಇಲ್ಲ, ಇದು ಬಿಲ್ಲವ ಸಮಾಜ. ನಮ್ಮ ಗುರುಗಳು ಹೇಳಿದ್ರೆ ಒಂದೇ ಜಾತಿ ಒಂದೇ ಧರ್ಮ, ನಮ್ಮ ಗುರುಗಳು ಹೇಳಿದ್ರು. ಆ ಗುರು ಸಾಕ್ಷಿಯಾಗಿ ನಾವು ಮಾತಾಡುತ್ತಿದ್ರೆ ಇದು ನಮ್ಮದು ಸಮುದಾಯ. ಊರಿನೆಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ಏನಿತ್ತು, ಒಂದು ಗುಂಪಿಟ್ಟು ನಮ್ಮ ಕಟ್ಟಳೆಗಳು ಮಾಡ್ಕೊಂಡಿದ್ದಾರೆ. ಅದನ್ನ ತಪ್ಪಾಗಿ ತಿಳ್ಕೊಳ್ಬೇಡಿ. ಈ ರಾಜಕೀಯ ಹೋದವರು ಜಾತಿ ಎಂದು ಮಾಡಿದ್ದಾರೆ. ಈ ಜಾತಿ ಅಂತ ಇರೋದು ರಾಜಕೀಯವಾಗಿ ಬಿಟ್ಟರೆ ಮತ್ತೆ ಬೇರೆ ಯಾರಿಗೂ ಇಲ್ಲ. ನಾವೆಲ್ಲ ಸಮುದಾಯ, ನಮ್ಮದೊಂದು ಸಮುದಾಯ. ಬಿಲ್ಲವ, ಬಂಟ, ದೇವಡಿಗ, ಮಗವೀರ ಎನ್ನುವಂಥದ್ದು ಈ ಮಹಾನಗರಕ್ಕೆ ಬಂದು ನಾವು ನಮ್ಮದೇ ಆದಂತಹ ಕರ್ತವ್ಯದ ಮಧ್ಯದಲ್ಲಿ ನಮ್ಮವರೆಲ್ಲ ಒಟ್ಟಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಚಾತುರ್ಮಾಸದ ವಿಚಾರದಲ್ಲಿ ಕಾಶಿಯಲ್ಲಿ ನಾನು 2 ತಿಂಗಳು ನನ್ನ ಇದ್ದೀನಿ. 2 ತಿಂಗಳಲ್ಲೇ ಎಲ್ಲೂ ಹೋಗಲಿಲ್ಲ. ಮತ್ತೆ ನಾನು ಹೇಳಿದೆ, ನಮ್ಮ ಸಮಾಜ ಇಷ್ಟು ದೊಡ್ಡ ಸರ್, ನಮ್ಮ ಕರ್ನಾಟಕದಲ್ಲಿ ಅಥವಾ ಗುರುಗಳು ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಇಷ್ಟು ಸಮಾಜ ಬೆಳೆದು ಇಷ್ಟು ಸಂಖ್ಯೆಯಲ್ಲಿ ನಾವು ಹುಟ್ಟಿವು. ಭಗವಂತನ ನಾರಾಯಣ ಗುರುಗಳ ಒಂದು ವಿಚಾರವು ನಮ್ಮ ದಕ್ಷಿಣ ಕಡೆ ಜನರಿಗೆ ಏನು ಅರಿವೆ ಇಲ್ಲೋ ಅಥವಾ ಏನಿತ್ತು ಅಂತ ನಾನು ಹೇಳಿದೆ. ಅಲ್ಲಿ ಹೋಗ್ಕೊಂಡು ಒಂದು ಊರಿಗೆ ನಮ್ಮ ಸತೀಶ್ ಉದ್ಯೋಗ ಅಂದ್ರೆ ಕಳಸಲ ಎಲ್ಲಿ ಚಾತುರ್ಮಾಸ ಪಟ್ಕಳ ಆಗಿದೆ, ಪುತ್ತೂರು ಆಗಿದೆ, ಅಲ್ಲಿ ನಮ್ಮ ಕನ್ಯಾಡಿಯಲ್ಲಿ ಆಗಿದೆ. ಅಲ್ಲಿನೆಲ್ಲ ಹೋಗ್ತಾ ಇದ್ದಿಲ್ಲ. ನಾವೆಲ್ಲ ದೈವ ಭಕ್ತರಾದ್ರಿಂದ ನೋಡಿದ್ದಾಗಿಂದ ನಮ್ಮ ಅಣ್ಣನ ವಿಚಾರಗಳನ್ನೆಲ್ಲ ಗೊತ್ತಿಲ್ಲ. ಏನು ಯಾಕಂದ್ರೆ ಅವರು ಶಂಕರ್ ಪೂಜಾರಿ, ಶಿವಸಾಗರ ನೀವು ಹೇಳಿದಾಗೆ ನಮ್ದು ಬ್ರ್ಯಾಂಡ್ ಅಲ್ಲಿ ನಮ್ಮ ದೇವರ ಭಕ್ತಂತ ಯಾರು ಬೇಕಾದ್ರೂ ಮಾಡಬೇಕು, ದೇವ್ರು ಕೊಟ್ಟಂತ ಅದು ಯಾಕೆ ನಾವೆಲ್ಲ ಅದೇ ಮಾಡ್ಬೇಕಂತ ಆವತ್ತು ನಾವು ನಮ್ಮೆಲ್ಲ ಮಾತಾಡ್ಕೊಳ್ತೀವಿ. ಆ ಉದ್ದೇಶಕ್ಕಾಗಿ ನಾವು ದೇವರು ಬೇಕಾಗಿದ್ದೀವಿ. ಇವತ್ತು ಇಷ್ಟೊತ್ತಿನ ಗೊತ್ತಿಲ್ಲ, ನಿಮ್ಗೆಲ್ಲ ಗೊತ್ತಿದ್ದಂತ ಎಲ್ಲರೂ ನೋಡಿ ಊರಿನವರನ್ನು ಬರ್ತಾ ಇದ್ದೀವಿ. ನಮ್ದು ಲಿಬರ್ಟಿಯಲ್ಲಿ ಅಂಗಡಿ ಇತ್ತು. ನಮ್ಮ ಭಾವ ಊರಿನಲ್ಲಿ ಇದ್ದಿದ್ದು
MR ಪೂಜಾರಿ BY ಅವರೆಲ್ಲ ಮೂರ್ಗಂಟಲ್ಲಿ ಇಟ್ಟಿದ್ದಾರೆ. BY ನಾನು ಅವ ಸಣ್ಣ ಬಂದು ಅಲ್ಲೆಲ್ಲ ನೋಡುವಾಗ ನಮ್ಗೊಂದು ಖುಷಿ. ನಮ್ಮ ಊರಿನ ಏನೂ ಇಲ್ಲ ಆವಾಗ. ಇದೆಲ್ಲ ಇವತ್ತು ನೋಡುವಾಗ ನೀವು ಇಷ್ಟೊಂದು ಆವತ್ತಿನ ದಿನ ಇವತ್ತಿನ ದಿನ ಅದು ಬೆಳೆದಿದೆ. ಅದು ಬೆಳೆದ ಜೊತೆಯಲ್ಲಿ ನಾವು ಅದನ್ನು ಕೈ ಜೋಡಿಸಿದ್ದೇವೆ, ಬುದ್ಧಿಯನ್ನು ಉಪಯೋಗಿಸ್ಕೊಂಡಿದ್ದೇವೆ. ಎಲ್ಲರೂ ಒಟ್ಟಾಗಿ ಬಾಳಿ ಬದುಕಿ ಮುಂದಿನ ಜನರೇಷನ್ ಏನು ಮಾಡಬೇಕು, ಏನು ಹೇಳಬೇಕು, ಹೋಗ್ಬೇಕು, ಬರಬೇಕಂತ ತಿಳುವಳಿಕೆ ಮಾಡಿ ಇದೆಲ್ಲ ಮಾಡಿದರೆ ನಮಗೊಂದು 5-6 ವರ್ಷದಿಂದ 10 ವರ್ಷದಿಂದ ಮಾಡ್ತಾ ಇದ್ದೇವೆ. ಆಷಾಢಿ ಹಬ್ಬ ಒಂದ್ಸಲ ನೋಡ್ಬೇಕೆಂಬ ಅವಕಾಶ ನನಗೂ ಮನಸ್ಸಿನಲ್ಲಿ ಹುಟ್ಟಿದೆ, ಆದರೆ ಬರಲಿಕ್ಕೆ ಆಗಲಿಲ್ಲ. ಇವತ್ತೇ ನಾವು ನಾರಾಯಣ ಗುರುಗಳ ದಯದಿಂದ ನಮ್ಮ ಚಾತುರ್ಮಾಸದ ಇದರಿಂದ ಮೊನ್ನೆ ಹೇಳಿದ್ರು ನಮ್ದು 9ನೇ ತಾರೀಕು ಕಾರ್ಯಕ್ರಮವನ್ನು ಆದಿತ್ತು ಅಂತ ಹೇಳಿದ್ರು. ಹಾಗಾಗಿ ನಾವು ಇಬ್ಬರು ಸೇರಿ 9 ತಾರೀಕಿಗೆ ಒಂದು ಇಟ್ಕೊಂಡು ಬಂದಿದ್ದೇವೆ. ಬಂದದ್ದನ್ನು ತುಂಬಾ ಸಂತೋಷ. ಅವ್ರು ಹೇಳಿದಾಗ ನೀವೆಲ್ಲ ಇಷ್ಟೊಂದು ರೀತಿಯಲ್ಲಿ ವಿಧಾನದ ತಿಂಡಿ ಮಾಡಿದ್ದೀರಿ, ಎಲ್ಲ ಮನೆಯವರು ಸೇರಿ ತಾಯಿಯರು, ಅಕ್ಕಂದಿರು, ತಂಗಿಯಂದಿರು, ಅಣ್ಣಂದಿರು, ತಮ್ಮಂದಿರು ಎಲ್ಲ ಒಟ್ಟುಕೊಡಿ. ಎಷ್ಟೋ ಊರಿಂದ ಎಷ್ಟೆಷ್ಟು ಕೆಲಸ ಇದೆ. ನಾನು 69ರಿಂದ ಬಂದವ. ನೀವೆಲ್ಲಿ ಕದರಿಯಲ್ಲಿ ಬಂದಿರೋ ಬಿಟ್ಟಿರೋ ಗೊತ್ತಿಲ್ಲ. ಆ 69 ನನ್ನ ಅಣ್ಣನ ಜೊತೆಯಲ್ಲಿ ಅದು ದುಃಖಾಗರ 15 ದಿವಸ ಕುಪ್ಪಂಡ ಇದ್ದೀರಲ್ಲ, ಅವ್ರು ಇದರಲ್ಲೂ ಚೂರು ಜಸ್ಟ್ ಅವ್ರಿಗೆ ಮತ್ತೆ ಹುಷಾರಿಲ್ಲ. ಅವರು ಆಮೇಲೆ ದುಃಖಾಗರ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ನಾವೆಲ್ಲ ಇಲ್ಲಿಂದ ಬರುವುದು ಆ ಉದ್ದೇಶಕ್ಕಾಗಿ ನಿಮ್ಗೆಲ್ಲರಿಗೂ ತುಂಬಾ ಖುಷಿ. ಇವತ್ತಿನ ಕಾರ್ಯಕ್ರಮ ನೋಡಿದಾಗ ನಮ್ಮೂರಿನ ಜನ, ನಮ್ಮ ಅಕ್ಕ ತಂಗಿ, ನಮ್ಮ ಅಣ್ಣ ತಮ್ಮನೆಲ್ಲ ಈ ತರ ಮಾಡಿದ್ರಲ್ಲ. ಅವತ್ತೊಂದೊಂದು ರೂಮಿಲ್ಲ, ಇಲ್ಲ ಕಂಡ್ರೆ ಹೇಳೋದಲ್ಲ, ನಾವು ಹಳ್ಳಿಯಲ್ಲಿ ಮಾತಾಡೋದಕ್ಕೆ ಅಭ್ಯಾಸ. ಹಾಗಾಗಿ ಇವರೆಲ್ಲ ಒಂದು ರೀತಿಯಲ್ಲಿ ಬೆಳೆಸಿ ಮಾಡಿ ಒಳ್ಳೆಯದಾಗಲಿ. ಇನ್ನೂ ಕಾರ್ಯಕ್ರಮವನ್ನು ಒಳ್ಳೊಳ್ಳೆ ವಿಚಾರಗಳನ್ನು ಬನ್ನಿ. ಯಾಕೆಂದ್ರೆ ಬರಬೇಕು. ನಾವೆಲ್ಲ ನೋಡಿ, ನಾವೆಲ್ಲ ಎಣಿಸುತ್ತಿದ್ದೇವೆ ತಾಲೂಕು ಪಂಚಾಯತ್ ಅವರು, ದೇವಸ್ಥಾನದವರು, ಎಲ್ಲ ಕಡೆ. ಹಾಗಾಗಿ ಈ ಚಾತುರ್ಮಾಸ ವಿಶೇಷವಾಗಿ ನಮ್ಮ ಗುರುಗಳ ಒಂದು ಆಶೀರ್ವಾದ ತಗೊಂಡು ಅವೆಲ್ಲ ಹೇಳಿದ್ರೆ ಅವ್ರು ಹೇಳಿದ್ರೆ ಒಂದ್ಸಲ ಬಂದು ಹೋದ್ರೆ ನಿಮಗೂ, ನಿಮ್ಮ ಮನೆಗೂ, ನಿಮ್ಮ ಮಕ್ಕಳ ಮನೆಗೂ ಒಂದು ಅನುಭವ ಆಗುತ್ತೆ. ತುಂಬಾ ನೀವು ಬದಲಾವಣೆ ಆಗೋ ಸಾಧ್ಯತೆ ಉಂಟು. ಇದರಿಂದಲೇ ನಾವು ನಮ್ಮ ಜೀವನವನ್ನು ಕಟ್ಕೊಳ್ಬಹುದಂತ ನನ್ನ ಅನುಭವ. ವಿದ್ಯೆ ಇದ್ರೆ ಸಾಲ, ಹಣ ಇದ್ರೆ ಸಾಲ, ಮತ್ತೊಂದಿದ್ರು ಸಾಲ. ಇದ್ರ ಜೊತೆಗೆ ಭಗವಂತನ ಕೃಪೆ ಕೊಡಬೇಕು. ಅದು ಗುರುಗಳ ಆಶೀರ್ವಾದ ಜಾಸ್ತಿ ಬೇಕು. ಗುರುಗಳ ಆಶೀರ್ವಾದ ಇದ್ರೆ ಯಾರಿಗೆ ಏನು ಮಾಡಿ, ಮಕ್ಕಳಿಗೆ 1ನೇ ಕ್ಲಾಸಿಗೆ ಹೋದ್ರು ಕೂಡ ಸರಳ ಹೇಳಿಕೊಡ್ಬೇಕು. ಮತ್ತೆ ಅದು ಹೇಳ್ಕೊಟ್ರೆ ಆಗಲ್ಲ. ತಾಯಿ ತಂದೆ ಎಷ್ಟಂದ್ರು ತಾಯಿ ತಂದೆ ಹೇಳಿದ್ರೆ ಮಕ್ಕಳು ಕಲಿಯಲ್ಲ. ಅದೇ ಶಾಲೆಯಲ್ಲಿ ಹೋದಾಗ ಇರುವಂದ್ರೆ ನಮ್ಮ ಸಮಾಜ ಇರ್ಬೋದು ಅಥವಾ ಎಲ್ಲ ಜನತೆಗಳು ಕೂಡ ಗುರುಗಳ ಆಶೀರ್ವಾದ ಉತ್ತಮ ಅಂತ ತಿಳ್ಕೊಂಡು ಆ ದೇವರಲ್ಲಿ ಪುನಃ ಪ್ರಾರ್ಥಿಸ್ಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಮಾತನ್ನು ಹೆಚ್ಚು ಆಗೋದಿಲ್ಲ. ನಿಮ್ಗೆಲ್ಲರಿಗೂ ಹಾಗೆ ಮೋಹನ್ ಪೂಜಾರಿ ಕಾಕೋಬರ್ ದಯವಿಟ್ಟು ವೇದಿಕೆ ಬಂದು ಗೌರವ ಸ್ವೀಕರಿಸಿಕೊಂಡಿದ್ದೇನೆ. ಮೋಹನ್ ಪೂಜಾರಿ ಕಾಕೋಬರ್, ಗೋಪಾಲ್ ಪೂಜಾರಿ ಅರುಣಾ ಟೆಕ್ಸ್ಟೈಲ್ಸ್, ಗೋಪಾಲ್ ಪೂಜಾರಿ ಅರುಣಾ ಟೆಕ್ಸ್ಟೈಲ್ಸ್. ಪೂಜಾರಿ ಗುರುವಾಡಿ ONGC. ಹಾಗೆ ನಮಗೆ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಸಹಕರಿಸಿದಂತ ಪ್ರವೀಣ್ ಪೂಜಾರಿ ಕಲ್ವಾ, ಅಣ್ಣಾ ಚೈನೀಸ್, ಗೋಪಾಲ್ ಪೂಜಾರಿ ಅರುಣಾ ಟೆಕ್ಸ್ಟೈಲ್ಸ್, ಗೋಪಾಲ್ ಪೂಜಾರಿ ಅರುಣಾ ಟೆಕ್ಸ್ಟೈಲ್ಸ್. ನಮ್ಮ ಸಂಘ ನಿರ್ದೇಶಕರಾದ ಮುಂಬೈ ಟು ಕರ್ನಾಟಕ ನಮ್ಮ ಚಾನೆಲ್ ಅನ್ನ ಗುರುತಿಸಿ ನಮ್ಮನ್ನ ಗೌರವಿಸಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಮುಂದಿನ ದಿನದಲ್ಲಿ ಇನ್ನಷ್ಟು ಏಳಿಗೆಯನ್ನ ಪಡೆಯುವಲ್ಲಿ ನಿಮ್ಮ ಸಹಕಾರ ಬೆಂಬಲ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತೀನಿ. ಇದರ ಮೂಲಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೂ ಕೂಡ ಸಪೋರ್ಟ್ ನೀಡಿ. ವೇದಿಕೆ ಬಂದು ಗೌರವ ಸ್ವೀಕರಿಸಿದ್ದೇನೆ. ಅಶ್ವಥ ಮತ್ತು ದಿವ್ಯಾ. ಕನ್ನಡ ಸಂಘ ಮುಂಬೈನಲ್ಲಿದ್ದೀವಿ. ನಮ್ಮ ಜೊತೆ ಗಂಟಿಹೊಳಿಯವರಿದ್ದಾರೆ. ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮುಂಬೈನಲ್ಲಿ ಇಷ್ಟೊಂದು ಜನನ ನೋಡಿ ನೀವು ಆಗಲೇ ಸ್ಪೀಚ್ ಕೊಟ್ರಿ. ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅಂತ ಬರೋದು, ಅಲ್ಲಿಂದ ಹೊರಡುವಾಗ ಬ್ಲ್ಯಾಂಕ್ ಹೋಗಿ ಇಂಥದ್ದೇ ಮಾಡ್ತೇನೆ ಅಂತ ಗೊತ್ತಿರೋದಿಲ್ಲ. ಅವತ್ತು ಲಾರಿ ಹತ್ತಿ ಬಂದದ್ದಿದೆ, ಮುಂಬೈ ಬಸ್ ಅಂತೇಳಿ ಹೇಳೋದಾಗ, ಲಕ್ಸುರಿ ಬಸ್ ಅಂತ ಹೇಳೋದಾಗ ಆ ಬಸ್ ಹತ್ತಿ ಬಂದವರಿದ್ದಾರೆ. ಆಮೇಲೆ ಟ್ರೈನ್ ಹತ್ತಿ ಬಂದವರಿದ್ದಾರೆ. ಬಂದು ಬುಡ ಹಾಕಿ ಬದುಕನ್ನು ಕಟ್ಟಿ ಅದನ್ನು ನಿಧಾನಕ್ಕೆ ಒಂದು ಸಾಮ್ರಾಜ್ಯ ಅಂತೇಳಿ ಮಾಡಿ 100 ಜನಕ್ಕೆ ಉದ್ಯೋಗ ಕೊಟ್ಟು
ಆಮೇಲೆ ಕುಟುಂಬ, ಬೇರೆ ಬೇರೆ ಪರಿಚಯದವರು, ಸ್ನೇಹಿತರು ಅವ್ರನ್ನೆಲ್ಲ ಕರೆದು ಅವರಿಗೂ ಎಲ್ಲ ಲೈಫ್ ಕಟ್ಟಿಕೊಟ್ಟ ಧೀಮಂತರು ಇರುವಂಥ ಸಂಘಟನೆ ಇದು. ಉದಾಹರಣೆಗೆ ಆಗ ಹೇಳಿದರು ನಮ್ಮ ಶಂಕರ್ ಶೇಟರ್, ಅದಕ್ಕಿಂತ ಮೊದಲು ಸುರೇಶ್ ಶೇಟರ್, ಅವರೆಲ್ಲರೂ ಬರುವಾಗ ಇಲ್ಲಿ ಯಾರೂ ಇಲ್ವೇನೋ ಅಂಥ ಪರಿಸ್ಥಿತಿ. ಆದರೆ ಇವತ್ತು ಈ ಬಿಲ್ಲವ ಸಂಘ ಇರಲಿ, ಈ ಊರಿನವರು ಇರಲಿ, ಅವರ ಹೆಸರಲ್ಲಿ ತುಂಬ ಜನ ಬದುಕ್ತಿದ್ದಾರೆ. ನನ್ನನ್ನು ಕರ್ಕೊಂಡು ಬಂದದ್ದು ಸುರೇಶ್ ಶೇಟ್, ನನ್ನನ್ನು ಕರ್ಕೊಂಡು ಬಂದದ್ದು ಶಂಕರ್ ಶೇಟ್, ನನಗೆ ಫಸ್ಟ್ ವ್ಯವಹಾರ ಹೇಳಿಕೊಟ್ಟದವರು, ಫಸ್ಟ್ ಅಂಗಡಿ ಹಾಕಿ ಕೊಟ್ಟದವರು ಅನ್ನುವಂಥವರು ನೂರಾರು ಜನ ಇವತ್ತು ಇಲ್ಲಿದ್ದಾರೆ. ಸೊ ಊರಿಂದ ಬಂದು ಅಲ್ಲಿನ ಬಡತನವನ್ನು ಹೋಗಲಾಡಿಸ್ಲಿಕ್ಕೆ ಬದುಕಿಗೆ ಅವಕಾಶನ ಹುಡ್ಕೊಂಡು ಬಂದು ಇಲ್ಲಿ ಕಟ್ಟಿ ಇವತ್ತೀಗ ಬಹುಶಃ 3ನೇ ಜನರೇಷನ್ ಅಲ್ಲೇ ಇದೆ. ಇಲ್ಲಿಗ 3ನೇ ಜನರೇಷನ್ ಈಗ ಖುಷಿಯಲ್ಲಿದೆ. ಅವರೆಲ್ಲ ಜೀವನದಲ್ಲಿ ಒಂದು ಸಾಧನೆ, ಒಂದು ಹಂತಕ್ಕೆ ಬಂದಂತ ಆ ಕುಟುಂಬದ ಮಕ್ಕಳು. ಸೊ ಹಾಗಾಗಿ ಇಲ್ಲಿವತ್ತು ಸೇರಿದಾಗ ರೈಲ್ವೆ ಗೇಟ್ ಆಗ ಹೇಳಿದೆ ಅಲ್ಲ, ರೈಲ್ವೆ ಸ್ಟೇಷನ್ ದಾಟುವವರೆಗೆ ಮಹಾರಾಷ್ಟ್ರ ಅಂತ ಇತ್ತು. ಒಳಗೆ ಬಂದ ಮೇಲೆ ಹೇಳಿದೆ ಅಲ್ಲ, ಎಲ್ಲೋ ಒಂಡ್ಸೆಗೋ ಎಲ್ಲೋ ಚಿತ್ತೂರಿಗೋ ಕೊಲ್ಲೂರಲ್ಲೋ ಇದ್ದಾಗಿದೆ. ಸೊ ಫುಲ್ ಊರಿನ ವಾತಾವರಣ ಮಾಡ್ಕೊಂಡಿದ್ದಾರೆ. ಆಷಾಢಿ ಹಬ್ಬವನ್ನ ಮಕ್ಕಳು, ಈಗಿನ ಜನರೇಷನ್ ಮಕ್ಕಳು ನೋಡ್ಲಿಲ್ಲ, ಆದ್ರೆ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಿದೆ ಆಷಾಢಿ ಹಬ್ಬ ಅಂದ್ರೆ ಏನು ಅಂತ. ಅಲ್ಲಿನ ಅವತ್ತಿನ ಮಳೆಗಾಲ, ಅವತ್ತಿನ ಘೋರ ರಾತ್ರಿಗಳು, ಅಲ್ಲಿನ ಆಹಾರ, ಫುಡ್, ಅದನ್ನು ಒಂದ್ಸರ್ತಿ ತಂದು ಆಷಾಢಿ ಹಬ್ಬ ಅಂತ ನೆನ್ಪು ಮಾಡ್ತಿದ್ದಾರೆ. ಸೊ ಒಂದು ಭಾರಿ ಸುಂದರವಾದಂತ ಒಂದು ಕ್ಷಣ. ಅದ್ರ ಜೊತೆಗೆ ಇಷ್ಟು ಜನ ಒಟ್ಟಾದದ್ದು ನೋಡ್ಲಿಕ್ಕೆ ಒಂದು ಬ್ಯೂಟಿಫುಲ್. ಸೊ ಇವಾಗ ಊರಿಗೆ ಹೋಗಿ ನೀವು ಏನು ಜನರಿಗೆ ಏನಾದರೂ ಹೇಳುವಾಗ ಒಂದು ಅವಕಾಶ ಸಿಕ್ಕಿದ್ರೆ, ಮುಂಬೈನಲ್ಲಿ ನಮ್ಮವ್ರು ಹೀಗಿದ್ದಾರೆ, ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಹೇಳುದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ಅಲ್ಲಿ ಊರಿನಲ್ಲಿದ್ದವ್ರಿಗೆ ಏನು ಹೇಳೋದಕ್ಕೆ ಕೇಳಿದ್ರೆ, ಅಲ್ಲಿ ಇವತ್ತಿಗೂ ನ್ಯಾಚುರಲಿಟಿ ಇದೆ. ಒಂದು ಜನರೇಷನ್ ಕಮ್ಮಿ ಆಗ್ತಾ ಬಂತು. ಈಗ ಹಳ್ಳಿ ಅನ್ನುವಂಥದ್ದು ಈಗಲೂ ಇದೆ, ದಟ್ಟ ಹಳ್ಳಿ ಅನ್ನೋದು ಇದೆ. ಅಲ್ಲಿಗೆ ಇನ್ನೂ ರೋಡ್ ಸಾಧಾರಣಕ್ಕೆ ಹೋಗಿದೆ, ಕರೆಂಟ್ ಒಂದು ಹಂತಕ್ಕೆ ಮುಟ್ಟಿರ್ಬೋದು, ನೆಟ್ವರ್ಕ್ ಮುಟ್ಟದ ಹಳ್ಳಿಗಳು ಈಗ ನಮ್ಮಲ್ಲಿದೆ. ಅಲ್ಲಿ ನಿಜವಾದ ಆಷಾಢ ಸಿಗ್ತದೆ, ಆಷಾಢದ ಬದುಕು. ಸೊ ಅಲ್ಲೂ ಹೋದ್ರೂ ಸಹಿತ ನೆನ್ಪು ಮಾಡ್ಬೇಕಾದ್ದು, ಮುಂಬೈಗೆ ಹೋಗಿ ದುಡಿದು ಆರ್ಥಿಕವಾಗಿ ಸಬಲರಾಗಿರ್ಬೋದು, ಆದ್ರೆ ಫ್ಯಾಮಿಲಿ ಮಿಸ್ ಮಾಡ್ಕೋತಾರೆ, ಗದ್ದೆ ಮನೆ ತೋಟನ ಮಿಸ್ ಮಾಡ್ಕೋತಾರೆ, ಗಂಟಿ ಕರುಗಳನ್ನು ಮಿಸ್ ಮಾಡ್ಕೋತಾರೆ, ಆಯ್ತಾ. ಸೊ ಹಾಗಾಗಿ ಮುಂಬೈಯಲ್ಲೂ ಸಹಿತ ನಿಮ್ಮನ್ನ ನೆನ್ಪು ಮಾಡ್ಕೋತಿದ್ದಾರೆ, ಈ ಹೆಮ್ಮೆ ಅಲ್ಲಿದೆ ಅನ್ನೋದನ್ನು ಅವ್ರಿಗೆ ಹೇಳ್ಬೋದು. ಸೊ ಇವಾಗ ರಾಜ್ಯಕ್ಕೆ ಬರುವ ಇವತ್ತಿನ ನಾನು ಪ್ರೋಗ್ರಾಮ್ನ ಇದು ಲಿಸ್ಟನ್ನು ನೋಡಿದೆ. ಸೊ ಅದರಲ್ಲಿ ಎಲ್ಲರೂ BJP ಅವರು, ಕಾಂಗ್ರೆಸ್ನವರು ಮಿಕ್ಸ್ ಇದ್ರಿ ಒಂದು ಕಾರ್ಯಕ್ರಮದ ಮುಖಾಂತರ. ಅದಕ್ಕೇನಾದರೂ ಉದ್ದೇಶ ಅಥವಾ ಇನ್ನೇನಾದರೂ ಮುಂದೆ ಏನಾದರೂ ಪ್ಲಾನಿಂಗ್ಗಳು ಇದೆಯಾ ಅಂತ ಕೇಳ್ಬೋದಾ? ಅಲ್ಲಿ ಒಂದೇನಂದ್ರೆ, ಈಗ ನಂದು ಹೇಳ್ತೇನೆ, ಆಗ ಉಳಿದವ್ರು ಹೇಳ್ಬೋದು. ನನಗೆ ಬೈಂದೂರು ಮೇಯ್ನ್, ನನ್ನ ಧಾರ್ಮಿಕ ವಿಷಯಗಳು ಮೇಯ್ನ್, ಗುರುಗಳು ಮೇಯ್ನ್ ಆಗಿರ್ತಾರೆ, ಮುಖ್ಯ ಆಗಿರ್ತಾರೆ. ಸೊ ಆಗ ಉಳಿದದೆಲ್ಲವೂ ಸೆಕೆಂಡರಿ ಆಗ್ತದೆ. ರಾಜಕೀಯ ಮಾಡಿಯೇ ಮಾಡ್ತೇವೆ. ನನ್ನ ಪಕ್ಷ, ನನ್ನ ಸಿದ್ಧಾಂತವನ್ನ ಸಾಯುವವರೆಗೂ ಬಿಡುವುದಿಲ್ಲ. ನಮ್ಮನ್ನು ಹುಡುಕಿ ತಂದದೇ ಆ ಸಿದ್ಧಾಂತ. ಸೊ ಅದರಲ್ಲಿ ವ್ಯತ್ಯಾಸ ಇಲ್ಲ. ಬಟ್ ಬೈಂದೂರನ್ನು ಕಟ್ಲಿಕ್ಕೆ ಹೊರಟಾಗ ನಾನು ಎಲ್ಲರನ್ನು ತಗೊಳ್ಳದೇ ಇದ್ರೆ ಬೈಂದೂರನ್ನು ಕಟ್ಲಿಕ್ಕೆ ಆಗೋದಿಲ್ಲ. ಒಂದು ಹಿಂದೂ ಸಮಾಜದ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಾಗ ಎಲ್ಲರನ್ನೂ ಕರ್ಕೊಳ್ಳದೆ ಇದ್ರೆ ಪೂರ್ತಿ ಹಿಂದೂ ಸಮಾಜ ಆಗೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ನಾನು ಹೊರಡ್ತೇನೆ, ಅದಕ್ಕೆ ಉಳಿದವ್ರು ಜೋಡ್ಕೋತಾರೆ. ಇದು ನನಗೆ ಖುಷಿಯ ವಿಷಯ, ಹೆಮ್ಮೆಯ ವಿಷಯ. ಸೊ ಹಾಗಾಗಿ ಇದರಲ್ಲಿ ಪುನಃ ರಾಜಕೀಯದ ಮತ್ತೊಂದು ವಿಷಯವೇ ಇಲ್ಲ, ಆಯ್ತಾ. ಆ ವಿಷಯ ಹೇಳುವಾಗ ಅದನ್ನು ಹೇಳ್ತೇವೆ. ಇಲ್ಲಿಗೆ ಚಾತುರ್ಮಾಸಕ್ಕೆ ಬಂದಿದ್ದೇನೆ, ಇಲ್ಲಿ ಬೈಂದೂರಿನ ವಿಷಯಕ್ಕೆ ಬಂದಿದ್ದೇನೆ. ಸೊ ಹಾಗಾಗಿ ನನ್ನ ಊರಿನ ವಿಷಯ ಮಾತ್ರ, ನನ್ನ ಗುರುಗಳ ವಿಷಯ ಮಾತ್ರ, ನನ್ನ ಚಾತುರ್ಮಾಸದ ವಿಷಯ ಮಾತ್ರ. ಸೊ ಉಳಿದವರಿಗೂ ಅದನ್ನು ಹೇಳಿಕೊಡ್ತಾ ಇದ್ದೇವೆ. ರಾಜಕೀಯದ ಸಂದರ್ಭದಲ್ಲಿ ರಾಜಕೀಯ ಮಾಡುವ, ಉಳಿದ ಸಂದರ್ಭದಲ್ಲಿ ಆ ವಿಷಯವನ್ನು ಮಾತ್ರ ಮಾಡುವ ಅಂತೇಳಿ. ನಾನು ನೋಡಿದ್ದೇನೆ, ಶಾಲೆ ಅಭಿವೃದ್ಧಿ ಹೋದಾಗ ಶಾಲೆ ಮಾತ್ರ ಮಾತಾಡ್ತೇವೆ, ದೇವಸ್ಥಾನ ಅಭಿವೃದ್ಧಿ ದೇವಸ್ಥಾನ ಮಾತ್ರ ಮಾತಾಡ್ತೇವೆ. ಹಾಗಾಗಿ ಇಲ್ಲಿ ಶುದ್ಧ ಮನಸ್ಸಿನಿಂದ ಉಳಿದವರು ಒಪ್ತಾರೆ ಅದನ್ನು. ನನಗೇನಾಗ್ತದೆ, ನಮಗೂ ಗಿಲ್ಟ್ ಇರ್ತದೆ, ಎಲ್ಲ ಬೈತಾರೇನೋ, ಎಲ್ಲ ಒಟ್ಟಾದ್ರು ಅಂತ ಒಂದು ಶಬ್ದ ಹೇಳಿಬಿಡ್ತಾರೆ, ಅಡ್ಜಸ್ಟ್ಮೆಂಟ್ ರಾಜ್ಯಕ್ಕೆ ಅಂತೆಲ್ಲ ಹೇಳಿಬಿಡ್ತಾರೆ. ಬಟ್ ಅಡ್ಜಸ್ಟ್ಮೆಂಟ್ ಮಾಡುವವರು ಗೊತ್ತಿರಬೇಕು, ಅವ್ರು ಯಾರು ಎದುರುಗಡೆ ಮಾಡೋದಿಲ್ಲ. ಅಡ್ಜಸ್ಟ್ಮೆಂಟ್ ರಾಜ್ಯಕ್ಕೆ ಯಾರು ಎದುರುಗಡೆ ಮಾಡೋದಿಲ್ಲ. ನಾವು ಎದುರಿಗೆ ಕೂತಿದ್ದೇವೆ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಆಭಾಸ ಆಗ್ಬೋದು. ಜೂನೇಡಿ ಒಂದು ಸಿದ್ಧಾಂತದ ವಿರುದ್ಧ ಹೋರಾಡಿದವರು. ಬಟ್ ನನ್ನ ಊರಿನ ವಿಷಯ ಬಂದಾಗ, ನನ್ನ ಊರಿನ ಅಭಿವೃದ್ಧಿ ವಿಷಯ ಬಂದಾಗ, ಹಿಂದೂ ಸಮಾಜದ ವಿಷಯ ಬಂದಾಗ ಅದು ಯಾರನ್ನು ಬೇಕಿದ್ರೂ ಸೇರ್ತೇವೆ. ಮಾಡಬೇಕಾದ್ದು ಮಾತ್ರ ಹಿಂದೂ ಸಮಾಜದ ಕೆಲಸ ಮತ್ತು ಊರಿನ ಕೆಲಸ. ಸೊ ಇದಕ್ಕೆ ಒಂದು ಕ್ಷಮೆ ಇರಲಿ ಅಂತ ಸಮಾಜದ ಹತ್ರ ಕೇಳೋದು, ಮಾಡಬೇಕು ಅಂತ ಹೇಳಿ. ಸೊ ಇವತ್ತಿನ ಆಷಾಢದ ಬಗ್ಗೆ ಮುಂಬೈನಲ್ಲಿ ಆಚರಣೆ ಆಗಂತರ ಒಂದು ಲಾಸ್ಟ್ ಕ್ವಶನು, ಆಷಾಢದ ಬಗ್ಗೆ ಒಂದೇನಾದರೂ ಹೇಳೋದಾದರೆ, ನಮ್ಮ ಮುಂಬೈನವರೆಲ್ಲರೂ ಸೇರಿ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮದ ಬಗ್ಗೆ ಒಂದು ಸಣ್ಣದಾಗಿ ಏನಾದರೂ ಹೇಳ್ಬೋದು? ಆಷಾಢ ಹಬ್ಬ ನಮ್ಮ ಸಂಸ್ಕೃತಿಯನ್ನು, ಬೈಂದೂರು ಕುಂದಾಪುರದ ಏನು ಕಲ್ಚರ್ ಇದೆ, ಹಬ್ಬ ಆಚರಣೆ, ಅದು ಖಾಲಿ ಹಬ್ಬ ಆಚರಣೆ ಆಗೋದಿಲ್ಲ. ಅದರಲ್ಲೊಂದು ನೆನಪಿದೆ, ಅದರಲ್ಲೊಂದು ಪರಂಪರೆ ಇದೆ, ಅದರಲ್ಲೊಂದು ಬದುಕುಂಟು. ಅದು ಕಟ್ಟಾಗಿ ಬಿಡ್ತದೆ, ಕರಳು ಕಟ್ಟಾದಾಗೆ, ಅಯ್ಯೋ ಕರಳು ಸಂಬಂಧ ಕಟ್ಟಾಗೋದಿಲ್ಲ ಅಂತ ಹೇಳಿದಾಗೆ. ಸೊ ಇಲ್ಲಿ ಬಂದು ಈಗಲೂ ನೆನ್ಪು ಮಾಡ್ಕೋತಿದ್ದಾರಲ್ಲ,
ಕಾಣುವಾಗ ಬರೀ ಆಚರಣೆ ಆಗಿ ಕಾಣ್ಬೋದು. ಮನೆಗೆ ಹೋಗಿ 5 ನಿಮಿಷ ಆದ್ರೂ ಹೇಳ್ತಾರೆ, ನಾನು ಸಣ್ಣದಿರುವಾಗ ಹಬ್ಬ ಹೀಗೆ ಮಾಡ್ತಿದ್ದೆವು, ನನ್ನ ಅಮ್ಮ ಹೀಗೆ ಮಾಡ್ತಿದ್ರು, ನನ್ನ ಅಜ್ಜಿ ಹೀಗೆ ಮಾಡ್ತಿದ್ರು, ಅವತ್ತ ಊಟಕ್ಕೆ ಏನು ಇರಲಿಲ್ಲ, ಆಗ್ಲೂ ಹಬ್ಬ ಮಾಡ್ತಿದ್ವಿ, 5 ನಿಮಿಷ ನೆನ್ಪು ಮಾಡ್ಕೋತಾರಲ್ಲ, ಅದು ಸಂಬಂಧ. ಸೊ ಅದನ್ನ ನೆನಪು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಈ ಹಬ್ಬ. ಹಾಗಾಗಿ ಈ ಹಬ್ಬವನ್ನ, ಆಷಾಢಿ ಹಬ್ಬದ ಕಲ್ಪನೆ ಮಾಡಿದವರಿಗೆ, ಅದನ್ನ ಸಂಘಟಿಸಿದವರಿಗೆ, ಮತ್ತೆ ಈ ಬಿಲ್ಲವ ಸಂಘಕ್ಕೆ, ಇದನ್ನೊಂದು ಇಲ್ಲಿ ಮಾಡ್ತಾ ಇದ್ದಾರಲ್ಲ, ಈ ಬಿಲ್ಲವ ಸಂಘಟನೆ ಮತ್ತು ಅದರ ಮುಖಂಡರಿಗೆ ನನ್ನ ಹೃದಯಾಂತರಾಳದಿಂದ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಗ್ರೇಟ್ ವರ್ಕ್ ಅದು. ಸೊ ಊರಿನ ಸಂಬಂಧ ಕಟ್ಟು ಹಾಗದಾಗೆ ನೋಡ್ಕೋತಿದ್ದಾರಲ್ಲ, ಗ್ರೇಟ್ ಜಾಬ್ ಅದು. ಅದಕ್ಕೆ ಅವರಿಗೆ ದೇವರ ಆಶೀರ್ವಾದ ಇರಲಿ, ಮತ್ತು ಸಹಿತ ಊರಿನ ಸಂಬಂಧ ಮತ್ತು ಬಂಧ ಗಟ್ಟಿ ಆಗಲಿ ಅಂತೇಳಿ ಹಾರೈಸ್ತೇನೆ. ಇದು ಸುರೇಶ್ ಶೆಟ್ಟಿನ ಒಂದು ಸಣ್ಣ ಆಸೆ ಇದ್ದಿತ್ತು ಅಂದ್ಕೊಂಡಿದ್ದೆ. ಸುರೇಶ್ ಶೆಟ್ಟಿನವರ ಸಂಘ ಕಟ್ಟುವಾಗ ಅವರಿಗೊಂದು ಎಲ್ಲೋ ಒಂದು ಕಡೆ ನೆರವೇರಿತು ಅನ್ನುವಂಥದ್ದು ನಿಮ್ಮ ಮುಖಾಂತರ ಅವರ ಬ್ಲೆಸ್ಸಿಂಗ್ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಒಂದು ಪರ್ಸ್ನಲ್ ವಿಷಯ ಕೇಳ್ತೀನಿ. ಗಂಟಿ ಒಲೆ ಅಂತ ಹೇಳಿದ್ರೆ ನಾನು ಎಲ್ಲೋ ಒಂದು ಕಡೆ ಕೇಳಿದ್ದೆ. ಸೊ ಅವರು ಪಡವಡ ಅಂತ ಮಾತಾಡ್ತಾರೆ, ಪಡವಡ ಅಂತ ಆನ್ಸರ್ ಕೊಡ್ತಾರೆ ಅಂತ. ಇದ್ರ ಹಿಂದಿರುವಂಥ ಒಂದು ಸೀಕ್ರೆಟ್ ಕೇಳ್ಬೋದಾ? ಒಂದು ನಾನೊಂದು ಹೇಳಲಿಕ್ಕಿದೆ, ನನಗೆ ಭಾಷಣ ಮಾಡ್ಲಿಕ್ಕೆ ಬರೋದಿಲ್ಲ, ಇವತ್ತಿಗೂ ಹೇಳ್ತಾನೆ. ಭಾಷಣ ಮಾಡ್ಲಿಕ್ಕೆ ಬರೋದಿಲ್ಲ, ನಾ ಮಾತಾಡ್ತೇನೆ, ನನಗೇನು ಗೊತ್ತಿದೆ ಅದನ್ನು ಮಾತಾಡ್ತೇನೆ. ನೀವು ಪ್ರೋಟೋಕಾಲ್ ಪ್ರಕಾರ ಭಾಷಣ ಕೇಳಿದರೆ ನನಗೆ ಈಗಲೂ ಬರೋದಿಲ್ಲ. ಮತ್ತು ಜೋಡಿಸಿದ ಶಬ್ದಗಳ ವಿಷಯವೂ ನನಗೆ ಗೊತ್ತಿಲ್ಲ. ನನಗೊಂದಷ್ಟು ಸಂಘಟನೆ ವಿಚಾರಗಳು ಗೊತ್ತಿದೆ, ನನ್ನ ಊರಿನ ಬಗ್ಗೆ ಒಂದಷ್ಟು ವಿಷಯ ಗೊತ್ತಿದೆ, ನನ್ನ ಊರಿನ ಬಗ್ಗೆ ಪ್ರೀತಿ ಇದೆ, ನನ್ನ ಧರ್ಮ, ನನ್ನ ಸಮಾಜದ ಬಗ್ಗೆ ಗೌರವ ಇದೆ, ಅದನ್ನು ಮಾತ್ರ ಮಾತಾಡ್ತೇನೆ. ಸೊ ಅದನ್ನು ಗೊತ್ತಿಲ್ಲ, ಅದನ್ನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಹಾಗಾಗಿ ಭಾಷಣ ಅಂತ ಕೇಳಿದ್ರೆ ನಂಗೆ ಬರುದಿಲ್ಲ, ಮಾತಾಡಿದ್ರೆ ಮಾತಾಡ್ತಾನೆ, ಇಷ್ಟೇ ವಿಷಯ. ಈಗ ನೀವು ಎಲ್ಲೇ ಹೋದ್ರೂ ಕುಂದಾಪುರ ಕನ್ನಡನೇ ಮಾತಾಡ್ತೀರಾ ಅಥವಾ ಬೇರೆ ಕನ್ನಡ ಮಾತಾಡಲಿಕ್ಕೆ ಟ್ರೈ ಮಾಡ್ತೀರಾ? ಸ್ವಲ್ಪ ಹಠ ಕಟ್ಟಿ ಕುಂದಾಪುರ ಮಾತಾಡ್ತೇನೆ, ಅದು ಆ ಶಬ್ದಗಳು ಉಳಿಲಿ ಮತ್ತು ನೆನಪಾಗ್ಲಿ ಅಂತೇಳಿ ಹೇಳಿ. ಕೆಲವರಿಗೆ ಅರ್ಥ ಆಗುದಿಲ್ಲ, ಅರ್ಥ ಆಗುವಲ್ಲಿ ಮಾತಾಡ್ತೇನೆ. ಥ್ಯಾಂಕ್ ಯು. ಹೋಯ್ ಆಷಾಢಿ ಹಬ್ಬನ ಕಣ್ತುಂಬ ನೋಡ್ಕೊಂಡ್ರಿ ಅಲ್ದ? ಎಷ್ಟು ಮಜಾ ಆಯ್ತು, ಎಷ್ಟು ಗಮ್ಮತ್ ಆಯ್ತು. ಇಂದಿನ ಮಕ್ಳಿಗೆ ಇದನ್ನೆಲ್ಲ ನೋಡಿ ಖುಷಿ ಪಡ್ಕಂತ ಹೇಳಿದ್ರೆ ನಮ್ಗ್ ಊರಿಗಂತೂ ಕರ್ಕೊಂಡು ಹೋಗೋಕ್ ಆತ ಇರ್ಲಿಲ್ಲ. ಹಾಗಾಗಿ ಯಾವ ನಗರದಲ್ಲಿತ್ತು ಆ ನಗರದಲ್ಲೇ ಇಂತಹ ಆಚರಣೆಯನ್ನ ಮಾಡುವ ಸಂಘಗಳಿದ್ರೆ ಎಷ್ಟು ಚೆನ್ನಾಗಿರತ್ತಲ್ಲ. ಈಗಳಿನ ಮಕ್ಕಳಿಗೂ ಕೂಡ ನಾವು ತಿಳಿಸಿ ಹೇಳ್ಬೋದು ಆಷಾಢ ಹಬ್ಬ ಅಂದ್ರೆ ಏನು ಅಂತ. ಇವತ್ತಿನ ದಿನದಲ್ಲಿ ಎಲ್ರು ಕೂಡ ಸೇರ್ಕೊಂಡ ತುಂಬಾ ಮಜಾ ಮಾಡಿ ಈ ಕಾರ್ಯಕ್ರಮವನ್ನ ಚಂದಗಣಿಸಿದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಮುಂದಿನ ವರ್ಷವೂ ಕೂಡ ಇನ್ನಷ್ಟು ಅಭಿವೃದ್ಧಿಯತ್ತ ಸಾಗಲಿ ಅಂತ ಪ್ರಾರ್ಥಿಸೋಣ. ಹಾಗೆಯೇ ಇವತ್ತಿನ ವಿಡಿಯೋವನ್ನ ಚಂದಗಾಣಿಸಿಕೊಟ್ಟಂತಹ ಪ್ರತಿ ಒಬ್ಬರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸುತ್ತಾ, ನಮ್ಮ ಚಾನಲಿಗೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳಿಕೊಳ್ಳುತ್ತಿದ್ದೇನೆ. ನಿಮ್ಮ ಸಪೋರ್ಟಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಿಮಗೆ ನಮ್ಮಲ್ಲಿ ಬರುವ ಎಲ್ಲಾ ವಿಡಿಯೋಗಳು ನೇರವಾಗಿ ತಲುಪುತ್ತವೆ. ಮುಂದಿನ ದಿನಗಳಲ್ಲಿ ನೀವು ನಮ್ಮ ಚಾನೆಲ್ ಅನ್ನ ನೇರವಾಗಿ ನೋಡಬಹುದಾಗಿದೆ. ಇಲ್ಲಿವರೆಗೂ ಸಹಕರಿಸಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.